ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ದ ಮಾನ್ಸ್ಟರ್ ಅನ್ನೋ ಸೀರೀಸ್ ನ 21st ಎಪಿಸೋಡ್ ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಎಪಿಸೋಡ್ ನೀವು ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಾ ಐಕಾನ್ ಅಲ್ಲಿ ಬರುತ್ತೆ. ಮಿಸ್ ಮಾಡದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ, ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ. ಇವತ್ತಿನ ಎಪಿಸೋಡ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕಿದ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬನ್ನಿ ಇವತ್ತಿನ ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಹೋದ ಎಪಿಸೋಡ್ ನ ಫೈನಲ್ ಅಲ್ಲೇ ನಮ್ ಹೀರೋನೇ ನಿಜವಾದ ಆ ಕಾಣಿಸದೆ ಇರೋ ಅಂತ ಗೊತ್ತಾಗ್ಬಿಟ್ಟಿರುತ್ತೆ. ಸೊ ಅವನಿಲ್ಲಿದ್ದಾನೆ ಅಂತ ಹೇಳಿ ಹುಡ್ಕೊಂಡು ಹೋಗಿರ್ತಾಳೆ. ಇನ್ನೊಂದ್ ಕಡೆ ನಮ್ ಹೀರೋ ನೋಡಿದ್ರೆ ಸೈಂಟಿಸ್ಟ್ ರೂಮ್ ಅಲ್ಲಿ ಬಿದ್ದಿರ್ತಾನೆ. ಅಷ್ಟೇ ಅಲ್ಲ, ಕೈಲ್ ಸ್ಪ್ಯಾನರ್ ಬೇರೆ ಇರುತ್ತೆ. ಈ ಕಡೆ ಅಯ್ಯಪ್ಪ ನೋಡಿದ್ರೆ ಸಾವ ಬದುಕ ಅಂತ ಹೋರಾಡ್ತಾ ಇರ್ತಾನೆ. ಅಷ್ಟೇ ಅಲ್ಲ, ಅರ್ಧಂಬರ್ಧ ಕಂಡ್ಬಿಟ್ಟು ನಮ್ ಹೀರೋ ಹತ್ರ ಏನ್ ಹೇಳಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ನಮ್ ಹೀರೋ ಕೂಡ ಏನಯ್ಯ ಹೇಳಯ್ಯ ಅಂತ ಕೇಳ್ತಾರ. ಅಷ್ಟರಲ್ಲೇ ಪಾಪ ಅಲ್ಲೇ ಟಿಕೆಟ್ ಕೂಡ ತಗೊಂಡ್ಬಿಟ್ಟ. ನಮ್ ಹೀರೋಗೆ ಸಖತ್ ಶಾಕ್ ಆಗುತ್ತೆ. ಇನ್ನೇನು ಆಮೇಲೆ ಪೊಲೀಸ್ ಅವರೆಲ್ಲ ಬಂದು ನಮ್ ಹೀರೋನ ಅರೆಸ್ಟ್ ಮಾಡ್ಬಿಟ್ರು. ಆತರ ಅವ್ನ ಅರೆಸ್ಟ್ ಮಾಡಿ ಕರ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಆಂಡ್ರೂ ಹಿಂದ್ಗಡೆಯಿಂದ ಅಷ್ಟೇ ಹೀರೋ ಕತೆ ಮುಗೀತು ಅಂತ ಹೇಳ್ತಾನೆ. ಎಷ್ಟೇ ದೂರದಲ್ಲಿದ್ರು ಕೂಡ ನಮ್ ಹೀರೋಗೆ ಕ್ಲಿಯರ್ ಆಗಿ ಕೇಳಿಸುತ್ತಲ್ಲ. ನಮ್ ಹೀರೋ ಟಕ್ಕಂತ ತಿರುಗಿ ನೋಡ್ತಾನೆ. ನೋಡಿದ್ರಲ್ಲಿ ನಿಂತಿರೋದು ಆಂಡ್ರೂ ಮತ್ತೆ ಪಕ್ಕದಲ್ಲಿ ಅಸಿಸ್ಟೆಂಟ್, ಅಂದ್ರೆ ನಮ್ ಹೀರೋ ಚಿಕ್ಕಪ್ಪ ಅವ್ರ ಅಸಿಸ್ಟೆಂಟ್. ಓಹೋ, ಹಂಗಾದ್ರೆ ಇದೆಲ್ಲ ನೀವ್ ಮಾಡಿರೋ ಪ್ಲಾನ್ ನನ್ನ ಬೇಕಂತ ಸಿಕ್ಕಾಕ್ಸಿದೀರಾ ಅಂತ ನೋಡ್ತಾನೆ. ಆಗ ಪಕ್ಕದಲ್ಲಿರೋ ಅಸಿಸ್ಟೆಂಟ್ ಹೇಳ್ತಾನೆ, ಈ ಜೋರಾಗಿ ಮಾತಾಡ್ಬೇಡ, ನೀನ್ ನಿಧಾನಕ್ಕೆ ಮಾತಾಡಿದ್ರು ಕೂಡ ಅವ್ನು ಕೇಳಿಸುತ್ತೆ, ಬಾಯ್ ಮುಚ್ಕೊಂಡಿರೋ ಅಂತ. ಅದಾದ್ಮೇಲೆ ನಮ್ಮ ಪೊಲೀಸ್ ಅವ್ರು ಕೂಡ ಅವನ್ನ ಕರ್ಕೊಂಡ್ ಬಂದ್ಬಿಡ್ತಾರೆ ಹೊರಗಡೆ. ಕರೆಕ್ಟ್ ಆಗಿ ಹೀರೋಯಿನ್ ಕೂಡ ಬಂದ್ ನೋಡಿ ಸಖತ್ ಶಾಕ್ ಆಗ್ತಾಳೆ. ಏನ್ ನಡೀತಾ ಇದಿಲ್ಲ, ಅವ್ನೇನಕ್ಕೆ ಅರೆಸ್ಟ್ ಮಾಡಿದೀರಾ, ಅವನೇನು ತಪ್ಪು ಮಾಡಿರೋದಿಲ್ಲ ಅಂತ ಹೇಳಿದಾಗ ಆಂಡ್ರೂ ಬಂದ್ ಹೇಳ್ತಾನೆ, ತಪ್ಪು ಮಾಡಿರೋದಿಲ್ವಾ, ಅವನೊಂದು ಕೊಲೆ ಮಾಡಿದಾನೆ ಅಂದಾಗ ಹೀರೋಯಿನ್ಗೆ ಸಖತ್ ಶಾಕ್ ಆಗುತ್ತೆ. ಏನು ಕೊಲೆ ಎಲ್ಲ ಅವ್ನು ಮಾಡಲ್ವೇ ಅಂದಾಗ ಹೀರೋ ಹೇಳ್ತಾನೆ, ಇಲ್ಲ ನಾನ್ ಯಾವ್ದು ಕೊಲೆ ಮಾಡಿಲ್ಲ, ಬೇಕಂತ ನಾನು ಇದ್ರಲ್ಲಿ ಸಿಕ್ಕಾಕಿಸ್ತಾ ಇದಾರೆ, ನನ್ನ ಇವರೆಲ್ಲ ಚೀಟ್ ಮಾಡ್ತಾ ಇದಾರೆ ಅಂತ ಹೇಳ್ತಾರೆ. ಬಟ್ ಪೊಲೀಸ್ ಅವ್ರು ಎಲ್ಲಿ ಮಾತು ಕೇಳ್ತಾರೆ, ಅವ್ನು ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ನಮ್ ಹೀರೋಯಿನ್ಗೆ ಸಖತ್ ಬೇಜಾರಾಗುತ್ತೆ. ಇಲ್ಲ ನೀನ್ ಈ ತರ ತಪ್ಪು ಮಾಡಿರಲ್ಲ ಅಂತ ನಂಗೆ ಗೊತ್ತು ಅಂತ ಹೇಳಿ ಓ ಅಂತ ಅಳ್ತಾ ಇರ್ತಾಳೆ. ಇದನ್ನ ನೋಡಿ ಆಂಡ್ರೂಗೆ ಟೆನ್ಷನ್ ಆಗ್ಬಿಡತ್ತೆ. ಇವಳೇನು ಅವನಿಗೋಸ್ಕರ ಇಷ್ಟೊಂದು ಅಳ್ತಾ ಇದ್ದಾಳೆ. ಏಯ್, ನಿನ್ಗೇನ್ ತಲೆಯಲ್ಲಿ ಬುದ್ಧಿಗಿದ್ದಿ ಇದೆಯಾ ಇಲ್ವಾ, ಅವನೊಂದು ಕೊಲೆ ಮಾಡಿದಾನೆ ಅಂತ ಹೇಳ್ತಾ ಇದೀನಿ, ಅವನಿಗೋಸ್ಕರ ನೀನ್ ಅಳ್ತಾ ಇದೀಯ ಅಂದಾಗ ಅವಳಂತಾಳೆ, ಇಲ್ಲ ಹೀರೋ ಅಂತವನಲ್ಲ, ಹೀರೋ ಕೆಲಸ ಮಾಡಿರಲ್ಲ, ನನ್ಗೆ ಚೆನ್ನಾಗೇ ಗೊತ್ತು ಅಂತ ಅಲ್ಲಿಂದ ಸ್ಟ್ರೇಟಾಗಿ ಕೊಲೆ ನಡೆದಿರೋ ಜಾಗಕ್ಕೆ ಹೋಗ್ತಾಳೆ. ಆದ್ರೆ ಅಲ್ಲಿ ಪೊಲೀಸ್ ಅವ್ರು ಬಿಡ್ತಾ ಇಲ್ಲ. ಇಲ್ಲಮ್ಮ ಒಳಗಡೆ ಎಲ್ಲ ಬರಬಾರ್ದು ಅಂತ ಹೇಳ್ತಾರೆ. ಸರಿ, ಅಲ್ಲಿಂದ ಸಿಸಿಟಿವಿ ಫುಟೇಜ್ ಎಲ್ಲ ಚೆಕ್ ಮಾಡೋದಕ್ಕೋಸ್ಕರ ಅಲ್ಲಿರೋ ಸ್ಟಾಫ್ ನ ಕೇಳ್ತಾ ಇರ್ತಾರೆ. ಅವ್ರು ಹೇಳ್ತಾರೆ, ಇಲ್ಲ ನೀವು ಸಿಸಿಟಿವಿ ಫುಟೇಜ್ ಎಲ್ಲ ನೋಡಕ್ ಆಗೋದಿಲ್ಲ, ಅದ್ರಲ್ಲೂ ನೀವೇನಾದ್ರು ಪ್ರೆಸ್ ಅಂತ ಕೇಳಿದಾಗ ಇವಳು ಕೂಡ ಇಲ್ಲ ನಾನು ಪ್ರೆಸ್ ಅಲ್ಲ ಅಂತ ಹೇಳ್ತಾಳೆ. ಅದ್ರಲ್ಲೂ ಸಿಸಿಟಿವಿ ಫುಟೇಜ್ ಎಲ್ಲ ಡಿಲೀಟ್ ಆಗ್ಬಿಟ್ಟಿದೆ, ಸೊ ನಮ್ಗೆ ಅದನ್ನ ರಿಕವರ್ ಮಾಡಕ್ ಆಗಲ್ಲ ಅಂತ ಹೇಳ್ಬಿಡ್ತಾರೆ. ಅದೇ ಜಾಗಕ್ಕೆ ಆಂಡ್ರೂ ಕೂಡ ಬರ್ತಾನೆ. ನಾನು ನಿನ್ಗೆ ಅಷ್ಟೇ ಹೇಳ್ತಾ ಇದೀನಿ ಅವನೇ ಕೊಲೆ ಮಾಡಿರೋದು ಅಂತ, ಮತ್ತೆ ಯಾಕೆ ನೀನ್ ನಂಬ್ತಾ ಇಲ್ಲ, ಇದೆಲ್ಲ ಅವ್ನ್ ಪ್ಲಾನ್ ಮಾಡಿ ಮಾಡಿರೋದು ಅಂದ್ರೆ ಹೀರೋಯಿನ್ ಇಲ್ಲ, ನನಗೆ ಚೆನ್ನಾಗಿ ಗೊತ್ತು ಅದು ಹೀರೋ ಮಾಡಿಲ್ಲ ಅಂತ, ಅದನ್ನ ನಾನ್ ಪ್ರೂವ್ ಮಾಡ್ತೀನಿ ಅಂತ ಹೇಳ್ತಾಳೆ. ಈಗ ಇನ್ನೊಂದ್ ಕಡೆ ನಮ್ ಹೀರೋ ಚಿಕ್ಕಪ್ಪನ ತೋರಿಸ್ತಾರೆ. ಅಯ್ಯಪ್ಪ ಫುಲ್ ಟಿಪ್ ಟಾಪ್ ಆಗಿ ರೆಡಿ ಆಗ್ಬಿಟ್ಟಿರ್ತಾನೆ. ಅಂದ್ರೆ ಈಗ ಅಯ್ಯಪ್ಪ ಮೆಂಟಲ್ ಆಗಿದ್ನಲ್ಲ, ಈಗ ಅದೆಲ್ಲ ಸರಿ ಹೋಯ್ತು ಅಂತ ಹೇಳಿ ರೆಡಿ ಆಗಿರೋದು. ಯಾಕಂದ್ರೆ ನಮ್ ಹೀರೋನ ಅರೆಸ್ಟ್ ಮಾಡ್ಕೊಂಡು ಹೋದ್ರಲ್ಲ, ಅವ್ನ ಕತೆ ಮುಗೀತು ಅಂತ. ಆಂಡ್ರೂ ಕೂಡ ಜಾಗಕ್ಕೆ ಬಂದಿರ್ತಾನೆ. ಅದ್ರಲ್ಲಿ ಈಗ ನಮ್ ಹೀರೋ ಚಿಕ್ಕಪ್ಪ ಹತ್ರ ತಾನೆ ಆ ಮ್ಯೂಸಿಕ್ ನೋಟ್ಸ್ ಇರುತ್ತೆ, ಅಂದ್ರೆ ವ್ಯಾಕ್ಸಿನ್ ಗಾಗಿರೋ ಒಂದು ಬ್ಲೂ ಪ್ರಿಂಟ್ ಅವ್ರ ಹತ್ರ ತಾನೆ ಇರುತ್ತೆ. ಅದನ್ನ ಈಗ ಆಂಡ್ರೂ ಕೇಳ್ತಾನೆ, ಸರಿ ಎಲ್ಲಿ ಆ ಬ್ಲೂ ಪ್ರಿಂಟ್ ಕೊಡಿ, ನಾನು ನೋಡ್ಕೊಡ್ತೀನಿ ಅಂತ ಹೇಳಿದಾಗ ಅವ್ರು ಕೂಡ ಕೊಡ್ತಾರೆ. ಆಂಡ್ರೂ ಕೂಡ ಅದನ್ನ ನೋಡ್ತಾ ಇರ್ಬೇಕಾದ್ರೆ ಹೇಳ್ತಾನೆ, ಹೌದು ಆ ಸೈಂಟಿಸ್ಟ್ ನ ಏನಕ್ಕೆ ಸಾಯಿಸಕ್ ಹೇಳಿದ್ರಿ, ಅದು ನಮ್ ಪ್ಲಾನ್ ಅಲ್ಲೇ ಇರ್ಲಿಲ್ವೇ, ನನ್ಗೆ ಕೇಳಿಲ್ಲ ಅಂತ ಹೇಳಿದಾಗ ನಮ್ ಹೀರೋ ಚಿಕ್ಕಪ್ಪ ಹೇಳ್ತಾರೆ, ಅದು ನಮ್ ಪ್ಲಾನ್ ಅಲ್ಲಿ ಕೂಡ ಇರ್ಲಿಲ್ಲ, ನಾವ್ ಅನ್ಕೊಂಡೇ ಇರ್ಲಿಲ್ಲ ಅವ್ನ್ ಸಾಯ್ತಾನೆ ಅಂತ, ಎಲ್ಲೋ ಬೈ ಆಕ್ಸಿಡೆಂಟ್ ಅವ್ನ್ ಸತ್ತೋಗಿದ್ದಾನೆ ಅಂತ ಕಾಣಿಸುತ್ತೆ, ಅದೇ ಪ್ರಾಫಿಟ್ ನಮ್ಗೆ ತಾನೆ, ನಮ್ಗೇನು ಹೀರೋ ಜೈಲ್ಗೆ ಹೋಗ್ಬೇಕಾಗಿತ್ತು, ಅದ್ ಯಾವ ಕೈಸಲ್ಲಿ ಹೋದ್ರೆ ಏನು, ನಮಗ್ ಬೇಕಾಗಿರೋದು ನಮಗ್ ಸಿಕ್ತಲ್ವಾ ಅಂದಾಗ ಆಂಡ್ರೂ ಕೂಡ ಅದನ್ನ ಎತ್ತಿ ಪಾಕೆಟ್ ಅಲ್ಲಿ ಇಟ್ಕೊಳ್ತಾನೆ. ಅಂದ್ರೆ ಬ್ಲೂ ಪ್ರಿಂಟ್ ನ ಇವ್ರು ಅದೇನದು ಪಾಕೆಟ್ ಅಲ್ಲಿ ಇಟ್ಕೊಂತ ಇದೀಯ ಅಂದಾಗ ಇದನ್ನ ನಾನೇ ಡಿಕೋಡ್ ಮಾಡ್ಬಿಟ್ಟು ನಿಮ್ಗೆ ಹೇಳ್ತೀನಿ ಅಂದಾಗ ಅದು ನೀನೇ ಇಟ್ಕೊಳ್ತೀಯ ಅಂತ ಕೇಳ್ತಾರೆ. ಅದಕ್ಕೆ ಅವನು ಏಕೆ ನನ್ ಮೇಲೆ ಏನು ನಿಮ್ಗೆ ನಂಬಿಕೆ ಇಲ್ವಾ ಅಂತ ಕೇಳಿದಾಗ ನಮ್ ಹೀರೋ ಚಿಕ್ಕಪ್ಪ ಕೂಡ ನಂಬಿಕೆ ಅಂತಲ್ಲ, ಸರಿ ಸರಿ ಆಯ್ತು, ನಿನ್ನ ಹತ್ರ ಇದ್ರೇನು ನನ್ನ ಹತ್ರ ಇದ್ರೇನು, ನಮ್ ಇಬ್ಬರ ಇಂಟೆನ್ಷನ್ ಒಂದೇ ತಾನೆ, ನೀನೇ ಇಟ್ಕೊ ಅಂತ ಹೇಳಿದ್ಮೇಲೆ ಆಂಡ್ರೂ ಅಲ್ಲಿಂದ ಹೊರಟೋಗ್ತಾನೆ. ಅದನ್ನ ಒಬ್ಬ ಅಸಿಸ್ಟೆಂಟ್ ಕೇಳ್ತಾನೆ, ಅದೇನ್ ಸರ್ ಬ್ಲೂ ಪ್ರಿಂಟ್ ಅವ್ನ್ ಕೇಳಿ ಕೊಟ್ಬಿಟ್ರಿ ಅಂದಾಗ, ನಮ್ಮನ್ನ ಮೀರಿ ಅವ್ನ ಕೈಲಿ ಏನು ಮಾಡಕ್ಕಾಗಲ್ಲ ಕಣೋ, ಅವನ್ ಬಗ್ಗೆ ಬೇಕಾಗಿರೋ ಪಿನ್ ಟು ಪಿನ್ ಡೀಟೇಲ್ಸ್ ಎಲ್ಲ ನಮ್ಮ ಹತ್ರ ಇದೆ ತಾನೆ, ಅವ್ನ ಕೈಲಿ ಏನು ಮಾಡಕ್ಕಾಗಲ್ಲ ಅಂತ ಹೇಳಿ ಇವ್ರು ಅಲ್ಲಿಂದ ಸ್ಟ್ರೇಟ್ ಆಗಿ ಆ ಪೊಲಿಟಿಷಿಯನ್ ಮೀಟ್ ಮಾಡಕ್ಕೆ ಅಂತ ಹೋಗ್ತಾರೆ. ಅಲ್ಲಿ ಆಯಪ್ಪ ಪಾಲಿಟಿಕ್ಸ್ ಇಂದ ದೂರ ಆಗಿರೋ ಬೇಜಾರಲ್ಲಿ ಹಂಗೆ ಯಾವ್ದೋ ಫಿಶ್ ಪಾಂಡ್ ಅಲ್ಲಿ ಕೂತ್ಕೊಂಡು ಅದನ್ನ ನೋಡ್ತಾ ಇರ್ತಾರೆ. ನಮ್ ಹೀರೋ ಚಿಕ್ಕಪ್ಪ ಹೋಗ್ಬಿಟ್ಟು ಹೇಳ್ತಾರೆ, ಇಲ್ಲಿ ನೋಡಿ ನಿಮ್ಮ ಈ ಪರಿಸ್ಥಿತಿಗೆ ನಾನು ಒಂದು ಕಾರಣ ಆಗ್ಬಿಟ್ನಲ್ಲ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಹೇಳಿದಾಗ ಆ ಪೊಲಿಟಿಷಿಯನ್ ಹೇಳ್ತಾರೆ, ಅದೆಲ್ಲ ಒಂದ್ ಕತೆ ಇರ್ಲಿ, ನೀನೇನು ಹುಷಾರಾಗಿ ಬಂದ್ಬಿಟ್ಟ, ನೀನ್ ಬಂದಿರೋದೇ ನನ್ಗೊಂದ್ ಸಂತೋಷ ಅಂತ ಹೇಳಿದಾಗ ನಮ್ ಹೀರೋ ಚಿಕ್ಕಪ್ಪ ಹೇಳ್ತಾರೆ, ಸಂತೋಷ ಅಂದ್ರೆ ಇದಲ್ಲ, ಇನ್ನೊಂದ್ ವಿಷಯ ಹೇಳ, ಆ ಬ್ಲೂ ಪ್ರಿಂಟ್ ನನ್ನ ಹತ್ರ ಇದೆ, ನಾವು ಮತ್ತೆ ಕಳ್ಕೊಂಡಿರೋದನ್ನೆಲ್ಲ ನಾವು ಪಡಿಬಹುದು, ಆ ಡೋಡೋ ಕಂಪನಿ ನಮ್ ಪಾಲಾಗುತ್ತೆ ಅಂತ ಹೇಳಿದಾಗ ಇವ್ರಿಗೆ ಸಖತ್ ಸಂತೋಷ ಆಗ್ಬಿಡುತ್ತೆ. ಏನು ಬ್ಲೂ ಪ್ರಿಂಟ್ ನಿನ್ನ ಹತ್ರ ಇದೆಯಾ, ಅದನ್ನ ಇಟ್ಟು ಎಷ್ಟು ಕೋಟಿ ನಾವು ಸಂಪಾದನೆ ಮಾಡ್ಬೋದು ಗೊತ್ತಾ, ಆ ಡೋಡೋ ಕಂಪನಿನೇ ನಮ್ ಪಾಲಾಗ್ಬಿಡುತ್ತೆ. ಅಷ್ಟೇ ಅಲ್ಲ, ಆ ಚೇರ್ಮನ್ ಅವ್ರ ವೈಫ್ ಇದಳಲ್ಲ ನನ್ ತಂಗಿ, ಅವಳ ಶೇರ್ಸ್ ನ ಕೂಡ ನಮ್ಗೆ ಕೊಡ್ತೀನಿ ಅಂತ ಹೇಳಿದಾಳೆ. ಇನ್ನು ನಮ್ಗೆ ಸಕ್ಸಸ್ ಎಲ್ಲ ಹತ್ರ ಬರ್ತಾ ಇದೆ, ನಮ್ಮನ್ನ ಇನ್ಯಾರು ಬೀಟ್ ಮಾಡಕ್ ಆಗಲ್ಲ ಅಂತ ಹೇಳಿದಾಗ ಇದನ್ನ ಕೇಳಿಸ್ಕೊಂಡು ನಮ್ ಹೀರೋ ಚಿಕ್ಕಪ್ಪಗೆ ಇನ್ನಷ್ಟು ಸಂತೋಷ ಆಗ್ಬಿಡುತ್ತೆ. ಹಂಗಾದ್ರೆ ಡೋಡೋ ಕಂಪನಿ ನಂದೆ, ಎಲ್ಲರಿಗಿಂತ ನಾನ್ ಮೇಲೆ ಇರ್ತೀನಿ ಅಂತ ಹೇಳಿ ಸಖತ್ ಖುಷಿ ಪಡ್ತಾ ಇರ್ತಾರೆ. ಈಗ ಇನ್ನೊಂದ್ ಕಡೆ ಪೊಲೀಸರು ವಿಚಾರಣೆ ಮಾಡೋದಕ್ಕೋಸ್ಕರ ಆಂಡ್ರೂನ ಮಿಯಾನ ಮತ್ತೆ ಅವ್ರ ಫ್ರೆಂಡ್ ಇರ್ತಾನಲ್ಲ ಆ ಕಾಮಿಡಿ ಪೀಸು ಅವನನ್ನ, ಆಮೇಲೆ ಈ ಆಂಡ್ರೂ ಅಸಿಸ್ಟೆಂಟ್ ನ, ಈ 4 ಜನನ ಕೂಡ ಪೊಲೀಸ್ ಸ್ಟೇಷನ್ ಗೆ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಮಿಯಾ ಹೇಳ್ಕೊಂಡೇ ಬರ್ತಾ ಇರ್ತಾಳೆ, ಕಂಗ್ ಹತ್ರ ಮಾಡಿರೋದಿಲ್ಲ, ನನ್ಗೆ ಚೆನ್ನಾಗಿ ಗೊತ್ತು, ಸುಮ್ನೆ ಅವ್ನು ಯಾರೋ ಫ್ರೇಮ್ ಮಾಡಿ ತರ ಸಿಕ್ಕಾಕ್ಸಿದಾರೆ ಅಂತ ಹೇಳ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಹೀರೋನಲ್ಲಿ ಹೇಳ್ಕೊಂಡು ಹೋಗ್ತಾ ಇರೋದ್ರ ನೋಡ್ಬಿಟ್ಟು ಅಯ್ಯೋ ಹೀರೋನ್ ಹೇಳ್ಕೊಂಡು ಹೋಗ್ತಾ ಇದಾರೆ ಅಂತ ಹೇಳಿ ಅವಳಿಗೆ ಹಾರ್ಟ್ ಅಲ್ಲಿ ಪೇನೆ ಬಂದ್ಬಿಡ್ತು. ಹಂಗೆ ಹಿಡ್ಕೊಂಡು ಹೋ ಅಂತ ಅಳ್ತಾ ಇರ್ತಾಳೆ. ಅದಾದ್ಮೇಲೆ ಈಗ ವಿಚಾರಣೆ ಮಾಡೋದನ್ನ ತೋರಿಸ್ತಾರೆ. ನಮ್ ಹೀರೋನ ಕರೆದು ಕೂರ್ಸ್ಕೊಂಡು ಕೇಳ್ತಾ ಇರ್ತಾರೆ, ಇಲ್ಲಿ ನೋಡಿ ನೀವೇನಕ್ಕೋಸ್ಕರ ಸೈಂಟಿಸ್ಟ್ ನ ಕೊಲೆ ಮಾಡಿದ್ರಿ, ಆ ಬ್ಲೂ ಪ್ರಿಂಟ್ ಗೋಸ್ಕರನ, ಅದ್ರಲ್ಲೂ ಆ ಟೂಲ್ ಅಲ್ಲಿ ನಿಮ್ ಫಿಂಗರ್ ಪ್ರಿಂಟ್ಸ್ ನಮಗ್ ಸಿಕ್ಕಿರೋದು, ಕರೆಕ್ಟ್ ಆಗಿ ನಿಜ ಹೇಳ್ಬಿಡಿ, ಏನಕ್ಕೋಸ್ಕರ ಕೊಲೆ ಮಾಡಿದ್ರಿ ಅಂತ ಕೇಳಿದಾಗ ನಮ್ ಹೀರೋ ಹೇಳ್ತಾನೆ, ಸರ್ ನಾನು ಅವಾಗಿಂದ ಹೇಳ್ತಾನೆ ಇದೀನಿ ಸರ್, ನಾನಲ್ಲ ಸರ್ ಕೊಲೆ ಮಾಡಿದ್ದು, ಬೇಕಾದ್ರೆ ನೀವು ಸಿಸಿಟಿವಿ ಫುಟೇಜ್ ನ ಕೂಡ ಚೆಕ್ ಮಾಡಿ,
ಆ ಬ್ಲೂ ಪ್ರಿಂಟ್ ಕೂಡ ನನ್ನ ಹತ್ರ ಇಲ್ಲ ಸರ್ ಅಂತ ಹೇಳಿದಾಗ, ಏನೋ ಸಿಸಿಟಿವಿ ಫುಟೇಜ್ ನ ಚೆಕ್ ಮಾಡ್ಬೇಕಾ, ಆಲ್ರೆಡಿ ನೀನೆಲ್ಲ ಪ್ಲಾನ್ ಮಾಡಿ ತಾನೆ ಮಾಡಿದ್ಯಾ, ಅದನ್ನೆಲ್ಲ ಡಿಲೀಟ್ ಮಾಡ್ಬಿಟ್ಟಿದ್ಯಾ ಅಂದಾಗ, ಏನೋ ಡಿಲೀಟ್ ಮಾಡ್ಬಿಟ್ಟಿದೀನಾ ಸರ್, ಇದೆಲ್ಲ ನೋಡಿದ್ರೆ ನಿಮ್ಗೆ ಡೌಟ್ ಬರ್ತಾ ಇಲ್ವಾ, ಯಾರೋ ನನ್ನ ಬೇಕಂತ ಫ್ರೇಮ್ ಮಾಡ್ತಾ ಇದಾರೆ ಸರ್ ಅಂತ ಹೇಳಿದ್ರೆ ಅಯ್ಯಪ್ಪ ಒಪ್ಕೊಳ್ತಾ ಇಲ್ಲ. ನಮ್ ಹೀರೋ ಹೇಳ್ತಾನೆ, ಸರ್ ಅವತ್ತು ನಾನು ಮತ್ತೆ ಆ ಕಾಮಿಡಿ ಪೀಸು ನಾವಿಬ್ರೇ ಕೂತ್ಕೊಂಡು ಕುಡಿತಾ ಇದ್ದಿದ್ದು, ಅದಾದ್ಮೇಲೆ ನನ್ಗೆ ಏನಾಯ್ತು ಅಂತ ಗೊತ್ತಿಲ್ಲ ಸರ್, ನನಗೆ ಜ್ಞಾನ ತಪ್ಪಿ ಕೆರಡೆ ಬಿದ್ಬಿಟ್ಟೆ ಅಂದ್ರೆ ಮಲಗ್ಬಿಟ್ಟೆ ಅಂತ ಹೇಳ್ತಾನೆ. ನೀವು ಬೇಕಾದ್ರೆ ಒಂದ್ಸತಿ ಆ ಡ್ರಿಂಕ್ಸ್ ಅಲ್ಲಿ ಏನಾದ್ರು ಚೆಕ್ ಮಾಡಿ ನೋಡ್ತೀರಾ, ಅದ್ರಲ್ಲಿ ಏನಾದ್ರು ನನ್ಗೆ ಜ್ಞಾನ ತಪ್ಪತ್ರ ಏನಾದ್ರು ಹಾಕಿದ್ರೇನೋ ಅಂತ ಹೇಳಿದಾಗ ಆ ಪೊಲೀಸ್ ಹೇಳ್ತಾರೆ, ಎಲ್ಲದನ್ನು ಚೆಕ್ ಮಾಡಿದ್ದಾಯ್ತು, ಅದ್ರಲ್ಲಿ ಆತರ ಏನು ಹಾಕಿರ್ಲಿಲ್ಲ, ಡ್ರಿಂಕ್ಸ್ ಎಲ್ಲ ಕರೆಕ್ಟ್ ಆಗಿ ಇದ್ದಿದೆ, ಇದೆಲ್ಲ ನೀನೇ ಬೇಕಂತ ಮಾಡಿದ್ದು ಅಂತ ಹೇಳ್ತಾರೆ. ಅದಾದ್ಮೇಲೆ ಆ ಕಾಮಿಡಿ ಪೀಸ್ ನ ಕರೆದು ವಿಚಾರಣೆ ಮಾಡ್ತಾರೆ. ಏನಪ್ಪಾ ನೀನು ಮತ್ತೆ ಹೀರೋ ಇಬ್ರು ಕುತ್ಕೊಂಡು ಅವತ್ತು ನೈಟ್ ಕುಡಿದ್ರ ಅಂದಾಗ, ಹ್ಞೂ ಸರ್ ನಾವಿಬ್ರೇ ಕುಡಿದಿದ್ದು ಅಂತ ಹೇಳ್ತಾನೆ. ಹೀರೋ ಬೇರೆ ಅದ್ರಲ್ಲೇನೋ ಜ್ಞಾನ ತಪ್ಪತ್ತರ ಮೆಡಿಸಿನ್ ಏನೋ ಹಾಕಿದ್ರು, ನಾನು ತಲೆ ಸುತ್ತ ಬಿದ್ಬಿಟ್ಟೆ ಅಂತ ಹೇಳ್ತಾ ಇದ್ದಾನೆ. ಅದೆಲ್ಲ ನಿಜಾನ ಅಂತ ಕೇಳಿದಾಗ, ಸರ್ ನಾನೇ ಹೋಗಿ ನನ್ ಕೈಯಾರ ಡ್ರಿಂಕ್ಸ್ ನ ತಗೊಂಡ್ಬಂದಿದ್ದೀನಿ ಸರ್, ಇನ್ನೇನಕ್ಕೆ ಅದ್ರಲ್ಲ ಮೆಡಿಸನ್ ಹಾಕ್ತೀನಿ ಅಂತ ಇವ್ ನಂಗೆ ಸುಳ್ಳಾಗಿ ಹೇಳ್ತಾ ಇರ್ತಾನೆ. ಅದಾದ್ಮೇಲೆ ಅವನ್ನ ಕಳಿಸ್ಬಿಟ್ಟು ಆಂಡ್ರೂನ ಕರೀತಾರೆ ವಿಚಾರಣೆಗೋಸ್ಕರ. ಆಂಡ್ರೂ ಬಂದು ಉರಿಯೋ ಬೆಂಕಿಗೆ ಸ್ವಲ್ಪ ತುಪ್ಪ ಸುರಿದಂಗೆ ಪ್ರತಿಯೊಂದನ್ನ ಕೂಡ ನಮ್ ಹೀರೋ ಮೇಲೆನೆ ಹೇಳ್ಬಿಡ್ತಾನೆ. ಸರ್ ಆಕ್ಚುಲಿ ಆ ಸೈಂಟಿಸ್ಟ್ ಆ ಕಾಂಟ್ರಾಕ್ಟ್ ಸೈನ್ ಮಾಡೋದಕ್ಕೋಸ್ಕರ ಹೀರೋನೇ ಕರೆದಿದ್ದು, ಹೀರೋನೇ ಒಳಗಡೆ ಹೋಗಿದ್ದು. ಆದ್ರೆ ಸ್ವಲ್ಪ ತಾದ್ಮೇಲೆ ಸೈಂಟಿಸ್ಟ್ ನನಗೆ ಕಾಲ್ ಮಾಡ್ಬಿಟ್ಟು ಸ್ವಲ್ಪ ಗಾಬರಿಯಾಗಿ ಮಾತಾಡ್ದ. ಎಲ್ಲೋ ಹೀರೋ ಬಂದು ಅಪ್ಪನ್ಗೆ ತುಂಬಾನೇ ಟಾರ್ಚರ್ ಕೊಟ್ಟಂಗಿದ್ದಾನೆ ಸರ್. ಅದಾದ್ಮೇಲೆ ಹೀರೋ ಅಲ್ಲಿಂದ ಹೋದ್ಮೇಲೆ ನನ್ನ ಕರೆದು ನನ್ನ ಹತ್ರ ಮಾತಾಡಿದ್ರು. ಆಮೇಲೆ ಹೀರೋಗೆ ಕೋಪ ಬಂದು ಮೋಸ್ಟ್ಲಿ ಸಾಯಿಸ್ಬಿಟ್ಟಿರ್ಬೇಕು ಅಂತ ಎಲ್ಲ ನಮ್ ಹೀರೋ ಮೇಲೆನೆ ಹೇಳ್ಬಿಡ್ತಾನೆ. ಇನ್ನೇನು ಎಲ್ಲ ಎವಿಡೆನ್ಸ್ ನಮ್ ಹೀರೋ ವಿರುದ್ಧ ಇರೋದ್ರಿಂದ ಅವ್ನ್ ಕೂಡ ಏನು ತಪ್ಪಿಸ್ಕೊಳ್ಳಕ್ಕೆ ಚಾನ್ಸ್ ಇಲ್ಲ. ಪೊಲೀಸರು ಅಲ್ಲಿಂದ ಕರ್ಕೊಂಡು ಹೋಗ್ಬೇಕಾದ್ರೆ ಆಂಡ್ರೂ ನೋಡ್ಬಿಟ್ಟು ಹೇಳ್ತಾರೆ, ಇಲ್ಲೋಡ್ ಆಂಡ್ರೂ ನನ್ ಬಗ್ಗೆ ನಿನ್ಗೆ ಚೆನ್ನಾಗೇ ಗೊತ್ತು, ನಾನು ಇನ್ನೋಸೆಂಟ್ ಅಂತ ನಿನ್ಗೆ ಚೆನ್ನಾಗೇ ಗೊತ್ತಲ್ವಾ ಅಂದಾಗ ಆಂಡ್ರೂ ಹೇಳ್ತಾನೆ, ಏನು ಹಂಗಾದ್ರೆ ನೀನ ಬೇಕಂತ ಕೇಸಲ್ಲಿ ನಾನ್ ಸಿಕ್ಕಾಕ್ಸಿದೀನಿ ಅಂತ ನನ್ ಮೇಲೆ ಬ್ಲೇಮ್ ಮಾಡ್ತಾ ಇದೀಯ ಅಂದಾಗ ಹೀರೋ ಹೇಳ್ತಾನೆ, ಇಲ್ಲೋಡು ಇವಾಗವರೆಗೂ ನನ್ ಪ್ಲಾನ್ ಅಲ್ಲಿ ಇದ್ದಿದ್ದು ಬರೀ ನಮ್ ಚಿಕ್ಕಪ್ಪ ಮಾತ್ರನೇ, ಅಂದ್ರೆ ಡೈರೆಕ್ಟರ್ ಮಾತ್ರನೇ. ಸುಮ್ನೆ ಸೆಂಟರ್ ನೀನ್ ಬಂದೀಗ ತಲೆ ದೂರ್ಸಿದ್ಯಾ, ಇನ್ಮೇಲೆ ನೀನ್ ಕೂಡ ನನ್ಗೆ ಎನಿಮಿನೇ, ಇದ್ರಿಂದ ಬರೋ ಪ್ರಾಬ್ಲಮ್ ನ ನೀನೇ ಫೇಸ್ ಮಾಡ್ಕೋಬೇಕಾಗತ್ತೆ, ಅದಕ್ಕೆಲ್ಲ ರೆಡಿ ಆಗಿರುವಂತ ಸ್ವಲ್ಪ ಟೆರರ್ ಆಗಿ ಹೇಳ್ಬಿಟ್ಟು ಹೋಗ್ತಾನ. ಆಂಡ್ರಿಗೆ ಒಂದ್ ಕಡೆ ಭಯ ಆಗ್ಬಿಡುತ್ತೆ, ಇದೇ ನೀವು ಇಷ್ಟು ಟೆರರ್ ಆಗಿ ಹೇಳ್ಬಿಟ್ಟು ಹೋಗ್ತದೆ, ಅನ್ನೋಸರವಾಗಿ ನನ್ನದು ತಲೆ ದೂರ್ಸ್ಬಿಟ್ನ ಅಂತ ನೋಡ್ತಾನೆ. ಇವಾಗ ಚೇರ್ಮನ್ ಹತ್ರ ಒಂದು ಸಣ್ಣ ಮೀಟಿಂಗ್ ಗೋಸ್ಕರ ಆಂಡ್ರೂ, ಮಿಯಾ ಮತ್ತೆ ಮ್ಯಾನೇಜರ್ ಎಲ್ಲ ಹೋಗಿರ್ತಾರೆ. ಆಗ ಮಿಯಾ ಹೇಳ್ತಾಳೆ, ಅಪ್ಪ ಅಕ್ಕಂಗ ಹತ್ರ ಎಲ್ಲ ಮಾಡಿರೋದಿಲ್ಲಪ್ಪ, ನಮ್ ಕಂಪನಿಗೋಸ್ಕರ ಎಷ್ಟು ಕಷ್ಟ ಪಟ್ಟಿದ್ದಾನೆ, ಇನ್ನು ಹೇಳ್ಬೇಕಂದ್ರೆ ಇವಾಗ ನಮ್ ಕಂಪನಿಗೋಸ್ಕರ ತಾನೆ ಸೈನ್ಗೆ ಅಂತ ಹೋಗಿದ್ದು, ಯಾರೋ ಬೇಕಂತ ಅವನ ಫ್ರೇಮ್ ಮಾಡಿದಾರಪ್ಪ, ಇದು ನಿಜ ಅಲ್ಲ ಅಂದಾಗ ಚೇರ್ಮನ್ಗೆ ಇದು ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಮ್ಯಾನೇಜರ್ ಹೇಳ್ತಾರೆ, ನಾನ್ ಕೂಡ ಈ ವಿಷಯವಾಗಿ ಹೀರೋ ಹತ್ರ ಮಾತಾಡ್ದೆ, ಬಟ್ ಹೀರೋ ಹೇಳಿದ್ದು ಇದಕ್ಕೆಲ್ಲ ಕಾರಣ ಡೈರೆಕ್ಟರ್ ಅಂತ, ಅಂದ್ರೆ ನಮ್ ಹೀರೋ ಚಿಕ್ಕಪ್ಪ ಅಂತಾನೆ ಹೇಳ್ದ, ಬಟ್ ಕ್ಲಿಯರ್ ಆಗಿ ಏನು ಅಂತ ಹೇಳಿಲ್ಲ ಅಂದಾಗ ಆಂಡ್ರೂ ಕೂಡ ಹೇಳ್ತಾನೆ, ಅಪ್ಪ ನೀವ್ ಈ ವಿಷಯದಲ್ಲಿ ತಲೆ ಹಾಕ್ಬೇಡಿ, ಯಾಕಂದ್ರೆ ಇದು ನಮ್ ಡೋಡೋ ಕಂಪನಿಗೆ ಸಂಬಂಧಪಟ್ಟಿರೋದು, ಮತ್ತೆ ನಮ್ ಕಂಪನಿ ಹೆಸರು ಹೊರಗಡೆ ಬಂದು ಹೆಸರು ಕೆಟ್ಟೋದ್ರೆ ಚೆನ್ನಾಗಿರೋದಿಲ್ಲಪ್ಪ, ಆಮೇಲೆ ಮತ್ತೆ ಪಬ್ಲಿಕ್ ಜನ ಎಲ್ಲ ನಮ್ ಕಂಪನಿ ಬಗ್ಗೆ ತಪ್ಪಾಗಿ ಮಾತಾಡ್ತಾರೆ. ಇನ್ನು ಹೇಳ್ಬೇಕಂದ್ರೆ ಎಲ್ಲಾ ಎವಿಡೆನ್ಸ್ ಹೀರೋ ವಿರುದ್ಧನೇ ಇದೆ, ಅವ್ನ್ ಸಿಕ್ಕಾಕೊಳ್ಳೋದ್ ಗ್ಯಾರಂಟಿನೇ, ಸೊ ನಾವ್ ಈ ವಿಷಯದಲ್ಲಿ ತಲೆ ಹಾಕ್ತಾ ಇರೋದೇ ಒಳ್ಳೇದು ಅಂತ ಹೇಳ್ತಾನೆ. ಅದಕ್ಕೆ ಚೇರ್ಮನ್ ಹೇಳ್ತಾರೆ, ಇಲ್ಲಿ ನೋಡ್ ಆಂಡ್ರೂ ಏನ್ ಮಾತಾಡ್ತಾ ಇದೀಯಾ, ಹಂಗೆ ಆಕ್ಚುಲಿ ನಮ್ ಕಂಪನಿಗೋಸ್ಕರ ಎಷ್ಟೆಲ್ಲ ಕಷ್ಟ ಪಟ್ಟಿದ್ದಾನೆ, ನಮ್ ಬೆಳವಣಿಗೆಗೋಸ್ಕರ ಎಷ್ಟೆಲ್ಲ ಟ್ರೈ ಮಾಡಿದ್ದಾನೆ, ಇವಾಗ ಇನ್ನು ಹೇಳ್ಬೇಕಂದ್ರೆ ನಮ್ ಕಂಪನಿ ವಿಷಯವಾಗಿ ಅವ್ನಲ್ಲಿ ಹೋಗಿ ಸಿಕ್ಕಾಕೊಂಡಿದ್ದು, ಸೊ ಅವನ ಹೊರಗಡೆ ತೆಗಿಬೇಕಾಗಿರೋ ಜವಾಬ್ದಾರಿ ನಮ್ದೆ, ಅಷ್ಟೆಲ್ಲ ಅವ್ನ ಇನ್ನೋಸೆಂಟ್ ಅಂತ ನಾವು ಪ್ರೂವ್ ಮಾಡ್ಲೇಬೇಕು, ಅದಕ್ಕಾಗಿರೋ ಸ್ಟೆಪ್ ನ ನೀವ್ ಎತ್ಕೊಳ್ಳಿ, ಅದಕ್ಕಾಗಿರೋ ಪ್ರೂಫ್ ನ ನೀವು ರೆಡಿ ಮಾಡಿ ಅಂತ ಹೇಳಿದಾಗ ಆಂಡ್ರೂಗೆ ಸಖತ್ ಕೋಪ ಬರುತ್ತೆ. ಅದಾದ್ಮೇಲೆ ಆಂಡ್ರೂ ನಮ್ ಹೀರೋ ಚಿಕ್ಕಪ್ಪಗೆ ಕಾಲ್ ಮಾಡ್ಬಿಟ್ಟು ಹೇಳ್ಬಿಡ್ತಾನೆ, ಇದ್ರ ಚೇರ್ಮನ್ ಬಂದು ಹೀರೋಗೆ ಹೆಲ್ಪ್ ಮಾಡ್ತಾ ಇರೋದು, ಅವ್ನು ಹೆಂಗಾದ್ರೂ ಮಾಡಿ ಜೈಲಿಂದ ಹೊರಗಡೆ ತೆಗಿಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ ಅಂದಾಗ ನಮ್ ಹೀರೋ ಚಿಕ್ಕಪ್ಪ ಹೇಳ್ತಾರೆ, ನೀನ್ಯಾಕ ಅದಕ್ಕೆಲ್ಲ ವರಿ ಮಾಡ್ಕೊಳ್ತೀಯಾ, ನಮ್ ಜೊತೆ ಪೊಲಿಟಿಷಿಯನ್ ಇದಾರಲ್ವಾ ಅವ್ರು ನೋಡ್ಕೊಂತಾರೆ ಅಂತ ಹೇಳಿದ್ಮೇಲೆ ಆ ಪೊಲಿಟಿಷಿಯನ್ ಹತ್ರ ಹೆಲ್ಪ್ ಕೇಳ್ತಾರೆ, ನೋಡಿ ಈ ತರ ಇದೆಯಂತ ವಿಷಯ ಅಂದಾಗ, ಸರಿ ಆಯ್ತು ನಾನೀಗ ಚೇರ್ಮನ್ ಹತ್ರ ಒಂದು ಮೀಟಿಂಗ್ ನ ಮಾಡ್ಬೇಕು, ಮೀಟಿಂಗ್ ಅರೇಂಜ್ ಮಾಡಿ ಅಂತ ಹೇಳಿ ಈಗ ಸ್ಟ್ರೇಟ್ ಆಗಿ ಚೇರ್ಮನ್ ಅವ್ರ ಜಾಗಕ್ಕೆ ಹೋಗೋದು. ಅಲ್ಲೊಂದು ಮೀಟಿಂಗ್ ನ ಅರೇಂಜ್ ಮಾಡಿರ್ತಾರೆ. ಸೊ ಪೊಲಿಟಿಷಿಯನ್ ಒಳಗಡೆ ಹೋಗ್ಬಿಟ್ಟು ಮಾತಾಡ್ತಾರೆ, ಇಲ್ಲಿ ನೋಡಿ ಕಂಗ್ ಎಷ್ಟು ಮೋಸ ಮಾಡಿದ್ದಾನೆ ಅಂತ ನನಗೆ ಚೆನ್ನಾಗಿ ಗೊತ್ತು, ಇನ್ನು ಹೇಳ್ಬೇಕಂದ್ರೆ ನನ್ನ ಈ ಪರಿಸ್ಥಿತಿಗೆ ಆ ಕಂಗೆ ಕಾರಣ, ನನ್ ಜೊತೆನೆ ಇದ್ಕೊಂಡು ನನ್ನ ಹತ್ರ ಮಣ್ಣಾಗ್ದು ನನ್ನ ಹೂತ್ ಬಿಟ್ಟಿದ್ದಾನೆ, ಇವಾಗ ನೀವು ಅವ್ನಿಗೆ ಹೆಲ್ಪ್ ಮಾಡ್ತೀರಾ ಅಂತ ನಾನು ಕೇಳ್ಪಟ್ಟೆ, ಅಂದ್ರೆ ಅವನನ್ನ ಜೈಲಿಂದ ಹೊರಗಡೆ ತಗೊಂಡ್ಬರೋದಕ್ಕೆ ಏನೆಲ್ಲ ಸ್ಟೆಪ್ ಬೇಕೋ ಅದನ್ನ ಎತ್ಕೊಳ್ತೀರಾ ಅಂತ ನಾನು ಕೇಳ್ಪಟ್ಟೆ. ಇನ್ ಕೇಸ್ ನೀವೇನಾದ್ರೂ ಅವನ ಹತ್ರ ಜೈಲಿಂದ ಹೊರಗಡೆ ತಗೊಂಡ್ಬಂದು ಅವ್ನಿಗೆ ಹೆಲ್ಪ್ ಮಾಡಿದ್ರೆ ನಿಮ್ ಬಗ್ಗೆ ಎಲ್ಲಾ ವಿಚಾರನ ನಾನು ಪ್ರೆಸ್ ಅಲ್ಲಿ ಹೇಳ್ಬಿಡ್ತೀನಿ, ಅಂದ್ರೆ ನೀವೇನೆಲ್ಲ ಕರಪ್ಷನ್ ಮಾಡಿದೀರಾ, ಯಾರಿಗೆಲ್ಲ ಲಂಚ ಕೊಟ್ಟಿದ್ದೀರಾ, ಮುಖ್ಯವಾಗಿ ಟ್ಯಾಕ್ಸ್ ಅಲ್ಲಿ ನೀವೇನೆಲ್ಲ ಫೋರ್ಜರಿ ಕೆಲಸ ಮಾಡಿದೀರಾ ಅಂತ ನಾನು ಹೇಳ್ಬಿಡ್ತೀನಿ. ಯಾಕಂದ್ರೆ ಆ ಟೈಮಲ್ಲಿ ಎಲ್ಲ ನಿಮ್ ಜೊತೆನೆ ಇದ್ದೆ, ನಾನು ಇವಾಗ ಇದನ್ನೆಲ್ಲ ಹೇಳೋದ್ರಿಂದ ನನಗೇನು ಪ್ರಾಬ್ಲಮ್ ಆಗಲ್ಲ, ಯಾಕಂದ್ರೆ ಆಲ್ರೆಡಿ ನಾನು ಎಲ್ಲ ಕಳ್ಕೊಂಡ್ಬಿಟ್ಟಿದೀನಿ, ಇನ್ ಕಳ್ಕೊಳ್ಳೋದಕ್ಕೆ ಏನು ಇಲ್ಲ, ನನ್ಗೇನು ಪ್ರಾಬ್ಲಮೇ ಬರೋದಿಲ್ಲ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಹುಡುಗಿರ್ ಮ್ಯಾಟರ್ ನ ನಾನು ಹೇಳ್ಬಿಡ್ತೀನಿ, ಆಮೇಲೆ ನಿಮ್ ಇಷ್ಟ ಅಂತ ಹೇಳಿದಾಗ ಚೇರ್ಮನ್ ಏನ್ ಹೇಳೋದಂತ ಗೊತ್ತಾಗ್ತಾ ಇಲ್ಲ, ಹಂಗೆ ಬಿಕ್ಕರ್ಸ್ಕೊಂಡ್ ಕೂತಿರ್ತಾರೆ. ಇವಾಗ ಏನಕ್ಕೆ ನೀನ್ ಇದೆಲ್ಲ ಮಾತಾಡ್ತಾ ಇದೀಯಾ, ಏನಕ್ಕೆ ಇದನ್ನೆಲ್ಲ ಮಾಡ್ತಾ ಇದೀಯ ಅಂದಾಗ ಏನಕ್ಕೆ ಇದೆಲ್ಲ ಮಾಡ್ತಾ ಇದೀನ, ಅವಾಗಿಂದ ನಾನು ಏನಕ್ಕೋಸ್ಕರ ಮಾತಾಡ್ತಾ ಇದೀನಿ ಅಂತ ನಿಮ್ಗೆ ಇನ್ನೂ ಅರ್ಥ ಆಗಿಲ್ವಾ, ನನ್ಗೆ ಕಂಗ್ ಅಂದ್ರೆ ಇಷ್ಟ ಇಲ್ಲ, ನೀವ್ ಅವನನ್ನ ಜೈಲಿಂದ ಹೊರಗಡೆ ತಗೊಂಡ್ಬರ್ಬಾರ್ದು, ತಗೊಂಡ್ಬಂದ್ರೆ ನಾನು ಇದನ್ನೆಲ್ಲ ಮಾಡ್ಬಿಡ್ತೀನಿ ಅಂತ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಹೇಳಿದ್ರಿಂದ ಚೇರ್ಮನ್ ಕೂಡ ಸ್ವಲ್ಪ ಭಯ ಆಗ್ಬಿಡುತ್ತೆ. ಅವ್ರು ಅಲ್ಲಿಂದ ಹೊರಗಡೆ ಬಂದು ಮ್ಯಾನೇಜರ್ ಹತ್ರ ಹೇಳ್ತಾರೆ, ಈಗ ಸದ್ಯಕ್ಕೆ ಕಂಗ್ ವಿಷಯದಲ್ಲಿ ನಾವು ತಲೆ ಹಾಕೋದು ಬೇಡ, ಅವ್ರನ್ನ ಹೊರಗಡೆ ತಗೊಂಡ್ಬರೋದಕ್ಕೆ ಏನು ಪ್ರಯತ್ನ ಪಡಬೇಡಿ ಅಂತ. ಮ್ಯಾನೇಜರ್ಗೆ ಸಖತ್ ಶಾಕ್ ಆಗುತ್ತೆ, ಇದೇನಪ್ಪ ಇವ್ರ ಈ ತರ ಹೇಳ್ತಿದ್ದಾರೆ ಅಂತ. ಇದ್ರೂ ಪಾಪ ಮ್ಯಾನೇಜರ್ ಒಬ್ಬರೇ ಏನಂತ ಹೋರಾಡ್ತಾರೆ, ಅವ್ರನ್ನ ಹೆಂಗೆ ಅಂತ ಹೊರಗಡೆ ತಗೊಂಡ್ಬರ್ತಾರೆ ಹೇಳಿ, ಅವ್ರ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋ ಚಿಕ್ಕಪ್ಪನ ತೋರಿಸ್ತಾರೆ, ಅವ್ರಿಗೆ ಫುಲ್ ಸಂತೋಷ, ಅಪ್ಪಾಡಿ ನನ್ ಕಾಡಲ್ಲಿ ಮಾತ್ರ ಮಳೆ ಬರ್ತಾ ಇದೆ ಅಂತ. ಅವ್ರು ಫುಲ್ ಖುಷಿ ಆಗ್ಬಿಟ್ಟು ಹಿಂಗೆ ಅವ್ರ ಜೊತೆ ಮಾತಾಡ್ಕೊಂಡು ಸ್ಟ್ರೇಟ್ ಆಗಿ ಜೈಲ್ಗೆ ಹೋಗ್ತಾರೆ ಜಿಯೋನ ಮೀಟ್ ಮಾಡೋದಕ್ಕೆ. ಜಿಯೋನ್ಗಂತೂ ಇವ್ರನ್ನ ನೋಡಿದ ತಕ್ಷಣ ಸಖತ್ ಟೆನ್ಷನ್ ಆಗುತ್ತೆ, ನೀವೆಲ್ಲ ನನ್ನ ಚೀಟ್ ಮಾಡಿದ್ರಲ್ಲ, ನಿಮ್ಗೆ ಹೆಂಗ್ ಹತ್ರ ಮನ್ಸ್ ಬಂತು ನನ್ ಜೊತೆನೆ ಇದ್ಕೊಂಡು ನನ್ಗೆ ನೀವ್ ಚೀಟ್ ಮಾಡ್ಬಿಟ್ರಲ್ಲ ಅಂದಾಗ ನಮ್ ಹೀರೋ ಚಿಕ್ಕಪ್ಪ ಹೇಳ್ತಾರೆ, ಅಯ್ಯೋ
ನಾನೆಲ್ಲಪ್ಪ ನಿನ್ನ ಚೀಟ್ ಮಾಡ್ದೆ, ನಾನ್ ನಿನ್ನ ಚೀಟ್ ಮಾಡಿಲ್ಲಪ್ಪ, ಆ ಕಂಗಿದನಲ್ಲ ಅವನೇ ನನ್ನನ್ನ ಚೀಟ್ ಮಾಡಿ ನನ್ನ ಈ ಪರಿಸ್ಥಿತಿ ಕಾರಣ ಆದ, ನಿನ್ನ ಕೂಡ ಅವನೇ ಚೀಟ್ ಮಾಡಿದ್ದು ಅಂತ ಹೇಳಿದಾಗ ಸುಮ್ನೆ ಸುಳ್ಳು ಹೇಳ್ಬೇಡಿ, ಆ ಕಂಗ್ ಬಂದು ನಿಮ್ ಜೊತೆ ತಾನೇ ಇದ್ದಿದ್ದು, ನಿಮ್ಗೆ ರೈಟ್ ಹ್ಯಾಂಡ್ ಆಗ್ತಾನೆ ಅವ್ನ್ ಕೆಲಸ ಮಾಡ್ತಾ ಇದ್ದಿದ್ದು, ನಿಮಗ್ ಗೊತ್ತಿಲ್ಲದೆ ಅವನೇನ್ ಮಾಡ್ಬಿಡ್ತಾನೆ ಅಂದಾಗ ಈಗ ನಮ್ ಹೀರೋ ಚಿಕ್ಕಪ್ಪ ಒಂದು ಹೊಸ ವಿಷಯನ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನಂದ್ರೆ ಇವಾಗಿರೋ ಕಂಗ್ ಬೇರೆ ಯಾರು ಅಲ್ಲ, ಆ ಕಣ್ ಕಾಣಿಸ್ದೇ ಇರೋ ಹೀರೋನೇ ಅಂತ. ಅಷ್ಟೇ ಜಿಯೋನ್ಗೆ ಸಕ್ಕ ಟೆನ್ಷನ್ ಆಗುತ್ತೆ. ಇಲ್ಲ ನೀವು ಸುಳ್ಳು ಹೇಳ್ತಾ ಇದ್ದೀರಾ, ಸುಮ್ನೆ ಹೇಳ್ಬೇಡಿ ಅಂದಾಗ ಸುಳ್ಳು ಹೇಳೋದಕ್ಕೆ ಏನಿದೆ ಹೇಳು, ಅವ್ರಪ್ಪ ಸಾವಿಗೆ ಕಾರಣ ಆಗಿರೋ ನನ್ನ ಮತ್ತೆ ನಿನ್ನ ಹೆಂಗಾದ್ರೂ ಮಾಡಿ ಸೇಡ್ ತೀರ್ಸ್ಕೋಬೇಕಂತಾನೆ ಅವ್ನ್ ಬಂದಿರೋದು, ಇನ್ನು ನಿನ್ಗೆ ಅರ್ಥ ಆಗ್ತಾ ಇಲ್ವಾ ಅಂತ ಹೇಳಿದಾಗ ಜಿಯೋನ್ಗೆ ಒಂದ್ ಕಡೆ ಶಾಕ್ ಆದ್ರೆ ಕೂಡ ನಾನೆಲ್ ಕೊಲೆ ಮಾಡಿದೆ, ನೀವೇ ತಾನೇ ಕೊಲೆ ಮಾಡಿದ್ದು ಅಂದಾಗ ಹೌದೌದು ನಾನೇ ಕೊಲೆ ಮಾಡಿದ್ದು, ಆದ್ರೆ ಕೊಲೆ ಮಾಡಕ್ ಹೇಳಿದ್ಯಾರು, ನೀನೇ ತಾನೆ, ಅದಕ್ಕೆ ನಮ್ ಇಬ್ಬರ ಮೇಲೆ ಸೇಡ್ ತೀರ್ಸ್ಕೊಳ್ಳೋದಕ್ಕೋಸ್ಕರ ಅವ್ನ ಈ ತರ ಎಲ್ಲ ಮಾಡ್ತಾ ಇರೋದು. ಅಷ್ಟೇ ಅಲ್ಲ ಇವಾಗ ಕಂಗ್ನ ಅರೆಸ್ಟ್ ಮಾಡಿದ್ದಾರೆ, ಸೈಂಟಿಸ್ಟ್ ಏನೋ ಸಾಯಿಸಿದಾನೆ ಅನ್ನೋ ವಿಷಯದಲ್ಲಿ ಅವನನ್ನ ಅರೆಸ್ಟ್ ಮಾಡಿದ್ದಾರೆ. ಅವ್ನ ಇವಾಗ ಇದೇ ಜೈಲ್ಗೆ ಬರ್ತಾ ಇರೋದು. ನನ್ನ ಪವರ್ನೆಲ್ಲ ಯೂಸ್ ಮಾಡಿ ಹೆಂಗಾದ್ರೂ ನಿನ್ನ ಸೆಲ್ಗೆ ಬರೋ ತರ ಮಾಡ್ತೀನಿ, ಅವನ ಒಳಗಡೆ ಇಟ್ಕೊಂಡು ನೀನ್ ಸಾಯಿಸ್ತೀಯೋ ಅಥವಾ ಜೊತೆ ಕುತ್ಕೊಂಡು ಊಟ ಮಾಡ್ತೀಯೋ ನಿನಗ್ ಬಿಟ್ಟಿರೋದು, ನಾನು ಇವಾಗ ಇಲ್ಲಿಂದ ಹೋಗ್ತೀನಿ ಅಂತ ಹೇಳ್ಬಿಟ್ಟು ನಮ್ ಹೀರೋ ಚಿಕ್ಕಪ್ಪ ಅಲ್ಲಿಂದ ಹೊರಟೋಗ್ತಾರೆ. ಜಿಯೋನ್ ಕೂಡ ಒಳಗಡೆ ಬಂದು ಗ್ಯಾಂಗ್ಸ್ಟರ್ ಹತ್ರ ವಿಷಯ ಹೇಳಿದಾಗ ಗ್ಯಾಂಗ್ಸ್ಟರ್ ಹೇಳ್ತಾನೆ, ಬರ್ಲಿ ಬಿಡಿ ಬಾಸ್ ನೋಡ್ಕೊಳ್ಳೋಣ, ಅವ್ನು ಇಷ್ಟೆಲ್ಲ ಚೀಟ್ ಮಾಡಿದಾನೆ ಅಂತ ನಿಮ್ಗೂ ಗೊತ್ತು ತಾನೆ, ಅವ್ನು ಇಲ್ಲೇ ಇಟ್ಟು ಸಾಯಿಸ್ಬಿಡೋಣ ಅಂದಾಗ ಜಿಯೋನ್ ಹೇಳ್ತಾರೆ, ಏಯ್ ಸಾಯಿಸೋದಲ್ಲ ಕಣೋ ನನ್ ಪ್ಲಾನು. ಅವ್ರು ಏನ್ ಹೇಳಿದ್ರು, ಏನೋ ಬ್ಲೂ ಪ್ರಿಂಟ್ ಏನೋ ಕದ್ಬಿಟ್ಟ ಅಂತ ತಾನೆ ಹೇಳಿದ್ದು, ಅದು ತುಂಬಾನೇ ಬೆಳೆ ಬಾಳೋ ತರ ಒಂದು ಬ್ಲೂ ಪ್ರಿಂಟ್ ಅಂತೆ, ಅದು ವ್ಯಾಕ್ಸಿನ್ ಗೆ. ನಾವು ನೈಸಾಗ ಅವನ ಹತ್ರ ಮಾತಾಡಿ ಅವ್ನ ಜೊತೆ ಫ್ರೆಂಡ್ ಆಗ್ಬಿಟ್ಟು ಆ ಬ್ಲೂ ಪ್ರಿಂಟ್ ನ ನಮ್ ಕೈ ಬರೋ ತರ ಮಾಡ್ಬಿಡೋಣ, ಅದಾದ್ಮೇಲೆ ಡೋಡೋ ಕಂಪನಿನೇ ನನ್ ಕೈಗೆ ಬಂದ್ಬಿಡುತ್ತೆ, ಅಂದ್ರೆ ಅದ್ರಲ್ಲಿ ಲಕ್ಷ ಕೋಟಿ ಸಂಪಾದನೆ ಮಾಡ್ಬೋದಂತೆ. ಸೊ ಹೆಂಗಾದ್ರೂ ನಾನು ಆ ಡೋಡೋ ಕಂಪನಿಗೆ ಚೇರ್ಮನ್ ಆಗ್ಬಿಡ್ತೀನಿ, ಆಮೇಲೆ ನಮ್ಗೆ ತಿರ್ಗಿ ಇರಲ್ಲ ಕಣೋ ಅಂತ ಹೇಳುವಾಗ ಆ ಗ್ಯಾಂಗ್ಸ್ಟರ್ ಕೂಡ ಹೌದು ಸರ್ ಒಳ್ಳೆ ಐಡಿಯಾ ಅಂತ ಹೇಳ್ತಾನೆ. ಬಟ್ ಇವ್ರಿಗೇನ್ ಗೊತ್ತು ಆ ಬ್ಲೂ ಪ್ರಿಂಟ್ ಇವಾಗ ಹ್ಯಾಂಡ್ರ ಹತ್ರ ಇದೆ ಅಂತ. ಈಗ ಇನ್ನೊಂದ್ ಕಡೆ ನಮ್ ಹೀರೋನ ಜೈಲಿಗೆ ಕರ್ಕೊಂಡು ಹೋಗ್ಬೇಕಲ್ವಾ, ಸೊ ಪೊಲೀಸ್ ಸ್ಟೇಷನ್ ಇಂದ ಒಂದು ಜೀಪ್ ನ ಹತ್ತಿಸ್ತಾ ಇರ್ತಾರೆ, ಮೀನ್ಸ್ ಯಾವ್ದೋ ಒಂದು ಬಸ್ ಅಲ್ಲಿ ಹತ್ತಿಸ್ತಾ ಇರ್ತಾರೆ. ಇದನ್ನ ಹೀರೋಯಿನ್ ಕೂಡ ದೂರದಿಂದ ನೋಡ್ತಾಳೆ, ಪಾಪ ತುಂಬಾನೇ ಫೀಲ್ ಮಾಡ್ಕೊಂತಾಳೆ. ಯಾಕಂದ್ರೆ ಹೀರೋ ಬಂದು ನಿಜವಾದ ಆ ಕಣ್ ಕಾಣಿಸ್ದೇ ಇರೋ ಹೀರೋ ಅಂತ ಅವ್ನು ಹೇಳಿಲ್ಲ ಅಂದ್ರೆ ಏನೋ ಒಂದು ರೀಸನ್ ಇರತ್ತಲ್ವಾ. ಸೊ ನಾನ್ ಕೂಡ ನಿಜವಾದ ಹೀರೋಯಿನ್ ಅಂತ ಅವನ ಹತ್ರ ನಾನು ಹೇಳ್ಬಾರ್ದು, ಅವನಾಗ ಹೇಳೋವರೆಗೂ ಸುಮ್ನೆ ಇರ್ಬೇಕು ಅಂತ ಯೋಚನೆ ಮಾಡ್ತಾಳೆ. ಪ್ಲಸ್ ಇವಾಗ ಹೆಂಗಪ್ಪ ಇವನನ್ನ ಜೈಲಿಂದ ಹೊರಗಡೆ ತಗೊಂಡ್ಬರೋದು ಅಂತ ಯೋಚನೆ ಮಾಡ್ತಾಳೆ. ಈಗ ನಮ್ ಹೀರೋ ಕೂಡ ಹಂಗೆ ಆ ಪೊಲೀಸ್ ಬಸ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಯೋಚನೆ ಮಾಡ್ತಾನೆ, ನಮ್ ಚಿಕ್ಕಪ್ಪ ನನ್ನ ಇದು 2ನೇ ಸತಿ ಜೈಲಿಗೆ ಕಳಿಸ್ತಾ ಇರೋದು. ಫಸ್ಟ್ ಟೈಮ್ ನಾನ್ ಜೈಲಿಗೆ ಬಂದಾಗ ತುಂಬಾನೇ ಭಯ ಪಟ್ಟೆ, ನನಗೆ ಅವಾಗ ಕಣ್ ಕಾಣಿಸ್ತಾ ಇರ್ಲಿಲ್ಲ, ಇವಾಗ ನನ್ಗೆ ಕಣ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ಫಸ್ಟ್ ತರ ನಾನ್ ಇವಾಗ ಇರೋದಿಲ್ಲ, ಇನ್ಮೇಲೆ ನಾನ್ ಯಾರಂತ ಅವ್ರು ನೋಡ್ತಾರೆ ಅಂತ ಭಯಂಕರ ಅವ್ರ ಮೇಲೆ ಇನ್ನಷ್ಟು ಕೋಪ ಮಾಡ್ಕೊಂಡು ಅಲ್ಲಿಂದ ಸ್ಟ್ರೇಟ್ ಆಗಿ ಜೈಲಿಗೆ ಕೂಡ ಹೋಗ್ತಾರೆ. ಸ್ಟ್ರೇಟ್ ಆಗಿ ಕರ್ಕೊಂಡೋಗಿ ಅವನನ್ನ ಆ ಜಿಯೋನ್ ಇರೋ ಸೆಲ್ಗೆ ಹಾಕ್ತಾರೆ. ಜಿಯೋನ್ ಮತ್ತೆ ಗ್ಯಾಂಗ್ಸ್ಟರ್ ಅವರೆಲ್ಲ ಬಂದ್ಬಿಟ್ಟು, ಏನಪ್ಪಾ ಕಂಗ್ ಬಂದ್ಬಿಟ್ಟ ನೀನ್ ಕೂಡ ಇಲ್ಲಿಗೆ, ಈ ಜೀವನ ಅನ್ನೋದು ಒಂದು ಸರ್ಕಲ್ ತರ ಅಪ್ಪ, ಇಲ್ಲಿ ವಿನ್ ಆಗೋರು ಸೋಲ್ಬೇಕು, ಸೋಲೋರು ವಿನ್ ಆಗ್ಬೇಕು, ಇದೇ ಜೀವನ ಅಲ್ವಾ, ನಮ್ ಕೈಯಲ್ಲಿ ಏನು ಇಲ್ಲ ಅಂತ ಅದು ಇದು ಅಂತ ಏನೋ ಲೂಸ್ ತರ ಮಾತಾಡ್ತಾ ಇರ್ತಾನೆ. ಆದ್ರೆ ನಮ್ ಹೀರೋ ಬಂದು ಏನು ಕಿವಿಗೆ ಹಾಕೊಂತ ಇಲ್ಲ. ಅವ್ನು ಹೇಳ್ತಾನೆ, ನನ್ಗೆ ಡೈರೆಕ್ಟರ್ ಮೇಲೆನೆ ಕೋಪ, ಅವನೆಲ್ವಾ ನಮ್ಮ ಪರಿಸ್ಥಿತಿಗೆ ಕಾರಣ ಆಗಿರೋದು, ನನ್ನ ಕೂಡ ಮೋಸ ಮಾಡಿದ್ರ ಜೈಲ್ಗೆ ಹಾಕ್ಬಿಟ್ಟ, ಇವಾಗ ನೀನ್ ಬಂದಿದ್ಯಾ ಅಂತ ಹೇಳಿದಾಗ ನಮ್ ಹೀರೋ ಏನು ಕಿವಿಗೆ ಹಾಕೊಂತ ಇಲ್ಲ, ಏನಿದ್ರು ಕೋಪ ಅವ್ರ ಚಿಕ್ಕಪ್ಪ ಮೇಲೆ ತಾನೆ, ಅದನ್ನೇ ಯೋಚನೆ ಮಾಡ್ತಾ ಇರ್ತಾನೆ. ಈಗ ಇನ್ನೊಂದ್ ಕಡೆ ಲೀನಾ ಮತ್ತೆ ಅವ್ರ ಅಸಿಸ್ಟೆಂಟ್ ನ ತೋರಿಸ್ತಾರೆ. ಅವ್ರಿಗೂ ಮೇಲೆ ಒಬ್ರು ಬಾಸ್ ಇದಾರೆ ಅಂತ ಹೇಳಿದ್ರಲ್ಲ, ಅವ್ರನ್ನ ಮೀಟ್ ಮಾಡಕ್ಕೆ ಅಂತ ಹೋಗಿರೋದು. ಬಟ್ ಆ ಬಾಸ್ ಮುಖನ ನಮ್ಗೆ ಇನ್ನೂ ತೋರಿಸಿಲ್ಲ, ಅವನಲ್ಲೇ ಕೂತಿರ್ತಾನೆ. ಏನಾಯ್ತಾ ಬ್ಲೂ ಪ್ರಿಂಟ್ ಸಿಕ್ತಾ ಅಂತ ಕೇಳಿದಾಗ ಲೀ ಹೇಳ್ತಾಳೆ, ಇಲ್ಲ ಬ್ಲೂ ಪ್ರಿಂಟ್ ನಮ್ಗೆ ಇನ್ನೂ ಸಿಗ್ಲಿಲ್ಲ, ಅದನ್ನ ಕಂಗೆ ಎತ್ತಿರೋದು ಅಂತ ಎಲ್ಲ ಹೇಳ್ತಿದ್ದಾರೆ, ಬಟ್ ನನಗ್ ಗೊತ್ತಿರೋಂಗೆ ಅವ್ನ ಎತ್ತಿಲ್ಲ, ಆದಷ್ಟು ಬೇಗ ನಾನು ಅದನ್ನ ಕಂಡಿಡಿದ್ ಬಿಡ್ತೀನಿ ಅಂದಾಗ ನನ್ಗದೆಲ್ಲ ಗೊತ್ತಿಲ್ಲ, ಹೆಂಗಾದ್ರೂ ಮಾಡಿ ಬ್ಲೂ ಪ್ರಿಂಟ್ ನ ಕಂಡಿಡಿಬೇಕು, ನಿಮ್ಮನ್ನೆಲ್ಲ ನಂಬ್ಕೊಂಡ್ರೆ ಆಗಲ್ಲ, ಇನ್ಮೇಲೆ ನಾನೇ ಫೀಲ್ಡ್ ಇಳಿತೀನಿ, ಆ ಕಂಗ್ನ ಸಾಯಿಸಾದ್ರೂ ನಾನು ಆ ಬ್ಲೂ ಪ್ರಿಂಟ್ ನ ಎತ್ಕೊಳ್ತೀನಿ ಅಂತ ಒಂದ್ ಸಖತ್ ವಿಲನ್ ತನವಾಗಿ ಮಾತಾಡ್ತಾ ಇರ್ತಾನೆ. ಅಂದ್ರೆ ಇನ್ಮೇಲೆ ನಿಮ್ನ ನಂಬಲ್ಲ, ನಾನೆಲ್ಲ ನೋಡ್ಕೊಂತೀನಿ ಅಂತ ಹೇಳ್ತಾ ಇರೋದು. ಇವಾಗ ಹಂಗೆ ಜೈಲಲ್ಲಿರೋ ನಮ್ ಹೀರೋನ ತೋರಿಸ್ತಾರೆ. ಅವ್ನ್ ಪಾಡ್ಗೋ ನಂಗೆ ಒಬ್ನೇ ಕೂತಿರ್ಬೇಕಾದ್ರೆ ಅಲ್ಲಿ ಎದುರುಗಡೆ ಒಬ್ಬ ಬಂದ್ಬಿಟ್ಟು ಒಂದು ಸಣ್ಣ ಪೇಪರ್ ನ ಕೆಳಗಡೆ ಬಿಸಾಕ್ಬಿಟ್ಟು ಹೊರಟೋಗ್ತಾನೆ. ನಮ್ ಹೀರೋ ಕೂಡ ಏನಪ್ಪಾ ಇದು ಪೇಪರ್ ಅಂತ ಎತ್ಕೊಂಡ್ ನೋಡಿದ್ರೆ ಲೀನೇ ನಮ್ ಹೀರೋಗೋಸ್ಕರ ಬರ್ದಿರೋದು. ಇದ್ರ ನನ್ ಬಾಸ್ಗೆ ನಿನ್ ಮೇಲೆ ಡೌಟ್ ಬಂದಿದೆ, ನೀನ್ ಸಾಯಿಸಾದ್ರು ಆ ಬ್ಲೂ ಪ್ರಿಂಟ್ ಎತ್ಕೋಬೇಕು ಅಂತ ಟ್ರೈ ಮಾಡ್ತಾ ಇದಾರೆ, ಜೈಲ್ಗಡೆ ಸ್ವಲ್ಪ ಹುಷಾರಾಗಿರು, ನಮ್ ಬಾಸ್ ಕಡೆಯವ್ರು ಅಲ್ಲಿದ್ದಾರೆ, ನಿನ್ನ ಏನಾದ್ರು ಮಾಡ್ಬಿಡ್ತಾರೆ, ಹುಷಾರಾಗಿರು ಅಂತ ಬರ್ದಿರ್ತಾಳೆ. ಅವನ ಹತ್ರ ಅದನ್ನ ನೋಡ್ತಾ ಇರ್ಬೇಕಾದ್ರೆ ನಾ ಜಾಗಕ್ಕೆ ಆ ಜಿಯೋನ್ ಮತ್ತೆ ಗ್ಯಾಂಗ್ಸ್ಟರ್ ಕಡೆಯವರೆಲ್ಲ ಬರ್ತಾರೆ. ಏನಪ್ಪಾ ಒಬ್ನೇ ಇಲ್ಲಿ ಕುತ್ಕೊಂಡಿದ್ಯಾ, ನಮ್ಮ ಹತ್ರ ಎಲ್ಲ ಮಾತಾಡಲ್ವಾ ಅಂತ ಕೇಳಿದಾಗ ಹೀರೋ ನನ್ಗೆ ಸೈಲೆಂಟ್ ಆಗಿ ನನ್ನ ಬಿಟ್ಬಿಡಿ, ಯಾರ ಮೈನು ಮಾತಾಡ್ಬಿಡಿ ಅಂತ ಹೇಳಿದಾಗ ಆ ಗ್ಯಾಂಗ್ಸ್ಟರ್ ಅಲ್ಲಿಂದ ಹೊರಟೋಗ್ತಾನೆ. ಜಿಯೋನ್ ಮಾತ್ರ ಬಂದ್ ಕುತ್ಕೊಂಡ್ ಮಾತಾಡ್ತಾನೆ. ಇಲ್ಲಿ ನೋಡಪ್ಪ, ಈಗ ನನ್ಗೆ ನಿನ್ಗೆ ಎನಿಮಿ ಅಂತಂದ್ರೆ ಆ ಡೈರೆಕ್ಟರ್ ಅಂದ್ರೆ ನಮ್ ಹೀರೋ ಅವ್ರ ಚಿಕ್ಕಪ್ಪನೇ. ಸೊ ಅದೇನೋ ಬ್ಲೂ ಪ್ರಿಂಟ್ ಅದು ಇದು ಅಂತ ಹೇಳ್ತಾ ಇದ್ರು, ಅದೆಲ್ಲಿದೆ ಅಂತ ಹೇಳ್ಬಿಡು, ನಾವಿಬ್ರು ಪಾರ್ಟ್ನರ್ಸ್ ಆಗ್ಬಿಡೋಣ ಅಂತ ಹೇಳಿದಾಗ ಹೀರೋ ಹೇಳ್ತಾನೆ, ಆ ಬ್ಲೂ ಪ್ರಿಂಟ್ ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ, ಅದು ನನ್ನ ಹತ್ರ ಇಲ್ಲ ಅಂತ ಹೇಳ್ತಾನೆ. ಜಿಯೋನ್ ಹೇಳ್ತಾನೆ, ಬಿಡು ಇವಾಗ ನಾವಿಬ್ರು ಒಂದಾಗ್ಬಿಟ್ವಿ ತಾನೆ, ನಾನ್ ಯಾರ ಹತ್ರ ನಿನ್ಗೆ ಹೇಳಲ್ಲ, ಇನ್ಮೇಲೆ ನಾವಿಬ್ರು ಪಾರ್ಟ್ನರ್ಸ್ ಆಗ್ಬಿಡೋಣ, ಅದಿಲ್ಲಿ ಏನಂತ ಹೇಳು ಅಂತ ಹೇಳಿದಾಗ ನೋಡಿ ನಾನ್ ಮತ್ತೆ ಹೇಳ್ತಾ ಇದೀನಿ, ನಂಗೆ ಸುಮ್ನೆ BP ರೈಸ್ ಮಾಡಿಸ್ಬೇಡಿ, ನಾನು ಆ ಕೊಲೆನೂ ಮಾಡಿಲ್ಲ, ಆ ಬ್ಲೂ ಪ್ರಿಂಟ್ ಎಲ್ಲಿದೆ ಅಂತ ಕೂಡ ನನಗೆ ಗೊತ್ತಿಲ್ಲ, ಸುಮ್ನೆ ನನ್ಗೆ ಹಿಂಸೆ ಕೊಡ್ಬೇಡಿ ಅಂತ ಹೇಳ್ಬಿಡ್ತಾನೆ. ಇದರಿಂದ ಜಿಯೋನ್ಗೆ ಸಕ್ಕ ಟೆನ್ಷನ್ ಆಗುತ್ತೆ. ಇವನ ಹತ್ರ ನೈಸ್ ಆಗಿ ಮಾತಾಡಿ ಪಾರ್ಟ್ನರ್ ಆಗ್ಬಿಡೋಣ, ತಗೊಂಡ್ಬಿಡೋಣ ಅಂತ ನೋಡಿದ್ರೆ ಇವ್ನ ಇದಕ್ಕೆಲ್ಲ ಬಗ್ಗೋತರ ಇಲ್ಲ. ಇನ್ ನೆಕ್ಸ್ಟ್ ಇದ್ರು 3rd ಡಿಗ್ರಿ ಟ್ರೀಟ್ಮೆಂಟ್ ಇವ್ನು ಕೊಡ್ಬೇಕಾಗಿರೋದು ಅಂತ ಹೇಳಿ ಅವ್ನ್ ನೈಟ್ ಮಲಗಿರ್ಬೇಕಾದ್ರೆ ಅವ್ನಿಗೆ ಬೆಡ್ಶೀಟ್ ಹಾಕ್ಬಿಟ್ಟು ಸರಿಯಾಗಿ ಹೊಡಿತಾರೆ ನಮ್ ಹೀರೋಗೆ. ಅಷ್ಟೇ ಅಲ್ಲ, ಅವ್ನ್ ಹೊರಗಡೆ ಇರ್ಬೇಕಾದ್ರೆ ಕೂಡ ಅವ್ನ್ ಗ್ಯಾಂಗ್ ನ ಹಾಕೊಂಡು ಹೋಗ್ಬಿಟ್ಟು ನಮ್ ಹೀರೋ ಎಲ್ ಸಿಕ್ಕಿದ್ರು ಸರಿಯಾಗಿ ಹೊಡಿತಾನೆ ಇರ್ತಾನೆ. ಪಾಪ ನಮ್ ಹೀರೋಗೆ ಫುಲ್ ಆಗಿ ಬ್ಲಡ್ ಎಲ್ಲ ಬರ್ತಾ ಇರುತ್ತೆ. ಬಟ್ ಯಾಕೆ ನಮ್ ಹೀರೋ ಅವನ್ನ ತಿರ್ಸ್ಕೊಂಡು ಹೊಡಿತಾ ಇಲ್ಲ ಅಂತ ಗೊತ್ತಿಲ್ಲ, ಬಟ್ ಸೈಲೆಂಟ್ ಆಗಿರ್ತಾನೆ. ಅವ್ರು ಹೊಡಿಯೋ ಏಟುಗಳನ್ನೆಲ್ಲ ತಿಂತಾನೆ ಇರ್ತಾನೆ. ಈಗ ಇನ್ನೊಂದ್ ಕಡೆ ಚೇರ್ಮನ್ ಅವ್ರ ಮನೇಲಿ ತೋರಿಸ್ತಾರೆ. ಎಲ್ಲರೂ ಊಟ ಮಾಡ್ತಾ ಇರ್ಬೇಕಾದ್ರೆ ಮಿಯಾ ತುಂಬಾನೇ ಡಲ್ ಆಗಿರೋದನ್ನ ನೋಡ್ಬಿಟ್ಟು ಆಂಡ್ರೂ ಕೇಳ್ತಾನೆ, ಯಾಕೆ ಅಷ್ಟೊಂದು ಡಲ್ ಆಗಿದ್ಯಾ, ನೀನು ಕಂಗ್ ಬಗ್ಗೆ ಯೋಚನೆ ಮಾಡ್ಕೊಂಡಿತ್ರ ಡಲ್ ಆಗಿದ್ಯಾ ಅಂದಾಗ ಆಕ್ಚುಲಿ ಅವ್ಳು ಡಲ್ ಆಗಿರೋದೇ ಅದಕ್ಕೆ, ಬಟ್ ಅವಳು ಇಲ್ಲಪ್ಪ
ನಾನೇನಕ್ ಅವನ ನೆನ್ಸ್ಕೊಂಡ್ ಡಲ್ಲಾಗಿರ್ಲಿ, ನಾನು ಬ್ಲೂ ಪ್ರಿಂಟ್ ನ ಕಂಡಿಡ್ದು ಹೆಂಗಾದ್ರೂ ಮಾಡಿ ಇದ್ರಲ್ಲಿ ಸಕ್ಸಸ್ ಆಗ್ಬೇಕು ಅಂತ ನೋಡ್ದೆ, ಆದ್ರೆ ಬ್ಲೂ ಪ್ರಿಂಟ್ ಮಿಸ್ ಆಗೋಯ್ತಲ್ಲ ಅದಕ್ಕೆ ಟೆನ್ಷನ್ ಆಗ್ತಿದೆ ಅಂತ ಹೇಳ್ತಾಳೆ. ಛೇ ನನ್ಗೆಲ್ಲ ವಿರುದ್ಧವಾಗೇ ಇರುತ್ತೆ ಅಂತ ಹೇಳಿ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಅದಾದ್ಮೇಲೆ ಒಂದ್ ಸ್ವಲ್ಪ ಹೊತ್ತಿಗೆ ಅಸಿಸ್ಟೆಂಟ್ ಬಂದು ಹೇಳ್ತಾರೆ, ಸರ್ ನಿಮ್ ವೈಫ್ ಈ ಜನರಲ್ ಮೀಟಿಂಗ್ ನ ಅರೇಂಜ್ ಮಾಡಿದಾರೆ ಸರ್, ಎಲ್ಲಾ ದೊಡ್ಡವರೆಲ್ಲ ಬರ್ತಾ ಇದಾರೆ ಸರ್ ಮೀಟಿಂಗ್ ಅಂದಾಗ ಚೇರ್ಮನ್ ಗೆ ಸಕ್ಕ ಟೆನ್ಷನ್ ಆಗುತ್ತೆ. ಏಕೆ ಇವಾಗ ಏನಕ್ಕ ಮೀಟಿಂಗ್ ನ ಮಾಡ್ತಿದ್ದಾರೆ ಅಂತ ಕೇಳಿದಾಗ, ಬೇರೆ ಏನಕ್ಕೆ ಸರ್ ನೀವೀಗ ಆಂಡ್ರೂನ ಇಲ್ಲಿ ಕೆಲ್ಸಕ್ಕೆ ಕೂರ್ಸಿದೀರಾ, ಅವ್ನ ಹೆಂಗಾದ್ರೂ ಮಾಡಿ ಇಲ್ಲಿ ಆಫೀಸ್ ಬಿಟ್ಟು ಓಡಿಸ್ಬೇಕು ಅಂತ ಹೇಳಿ ಅವ್ರ ಇತರ ಕೆಲಸ ಮಾಡ್ತಾ ಇರೋದಂದಾಗ ಚೇರ್ಮನ್ ಒಳಗಡೆ ಹೋಗ್ಬಿಟ್ಟು ಅವ್ರ ವೈಫ್ ನ ಸರಿಯಾಗಿ ಬೈತಾರೆ. ಏನ್ ಅನ್ಕೊಂಡಿದ್ಯಾ ನೀನು, ಏನಕ್ಕೋಸ್ಕರ ಇವಾಗ ಮೀಟಿಂಗ್ ನ ಮಾಡ್ತಾ ಇರೋದು, ಮರೆದಾಗ ಮೀಟಿಂಗ್ ನ ಕ್ಯಾನ್ಸಲ್ ಮಾಡ್ಬಿಡು, ನೀನ ಮೀಟಿಂಗ್ ನಡೆೋ ಜಾಕ್ ಹೋಗ್ಲೇಬಾರ್ದು ಅಂತ ಹೇಳ್ತಾರೆ. ಅದೇ ಅವ್ರು ಹೇಳ್ತಾರೆ, ಏನು ಮೀಟಿಂಗ್ ನಡೆೋ ಜಾಕ್ ನಾನು ಹೋಗ್ಬಾರ್ದಾ, ಇದಕ್ಕೆಲ್ಲ ಏನ್ ಕಾರಣ ಅಂತ ನಿಮಗೆ ಗೊತ್ತಿಲ್ವಾ, ನನಗೆ ಆಂಡ್ರೂ ಬಂದು ಇಲ್ಲಿ ಕೆಲಸ ಮಾಡಬಾರ್ದು ಅಷ್ಟೇ, ಅವನಿಂದ ನನ್ಗೆ ಎಷ್ಟು ಅವಮಾನ ಆಗಿದೆ ಗೊತ್ತಾ, ಎಲ್ಲರ ಮುಂದೆ ನಾನು ಹೆಂಗ್ ಮಾತಾಡ್ದ ಗೊತ್ತಾ ಅಂದಾಗ ಚೇರ್ಮನ್ಗೂ ಟೆನ್ಷನ್ ಆಗ್ಬಿಡುತ್ತೆ. ಇಲ್ಲಿ ನೋಡು ಇವಾಗ ನಾನು ಮಾತು ಮೀರಿ ನೀನ್ ಏನಾದ್ರು ಮತ್ತೆ ಮೀಟಿಂಗ್ ಮಾಡಿದೆ ಅಂತ ಇಟ್ಕೋ, ನಾನು ಅವ್ನಿನ್ನ ಹೈ ಪೊಸಿಷನ್ ಅಲ್ಲಿ ಕೂರ್ಸ್ಬಿಡ್ತೀನಿ, ಆಮೇಲೆ ನಿನ್ಗೆ ಪ್ರಾಬ್ಲಮ್ ಆಗೋದು, ಯೋಚನೆ ಮಾಡು ಅಂತ ಹೇಳ್ಬಿಟ್ಟು ಟೆನ್ಷನ್ ಆಗಿ ಅಲ್ಲಿಂದ ಹೊರಟೋಗ್ತಾರೆ. ಈಗ ಇನ್ನೊಂದ್ ಕಡೆ ನಮ್ ಹೀರೋ ಪಾಪ ಒದೆಗಳೆಲ್ಲ ತಿನ್ಬಿಟ್ಟು ಸೈಲೆಂಟ್ ಆಗಿ ಕೂತಿರ್ಬೇಕಾದ್ರೆ ಅಲ್ಲಿ ಒಬ್ರು ಪೊಲೀಸ್ ಅವ್ರು ಬಂದು ಹೇಳ್ತಾರೆ, ನಿಮ್ಮನ್ನ ನೋಡಕ್ ಯಾರೋ ಬಂದಿದ್ದಾರೆ ಅಂತ. ನಮ್ ಹೀರೋಗೆ ಸಖತ್ ಸಂತೋಷ ಆಗ್ಬಿಡುತ್ತೆ, ಹೀರೋಯಿನ್ ಬಂದಿರೋದು ಅಂತ ಹೇಳಿ ಎದ್ದು ಬಿದ್ದು ಓಡೋಗ್ತಾನೆ. ಅದ್ರಲ್ಲಿ ಬಂದಿರೋದು ನಮ್ ಹೀರೋ ಚಿಕ್ಕಪ್ಪ. ಅವ್ರನ್ನ ನೋಡಿದ ತಕ್ಷಣ BP ರೇಸ್ ಆಗ್ಬಿಡುತ್ತೆ. ಆದ್ರೆ ನಮ್ ಹೀರೋ ಚಿಕ್ಕಪ್ಪ ಇವನ ಹತ್ರ ಒಂದ್ ವಿಷಯನ ಹೇಳ್ತಾರೆ, ಅಂದ್ರೆ ಒಬ್ಬೊಬ್ರ ಹತ್ರ ಒಂಥರ ಮಾತಾಡಿ ಅವ್ರವ್ರಿಗೆ ಜಗಳ ಇಡ್ಬೇಕಂತ ನೋಡ್ತಿದಾರೇನೋ. ಇಲ್ಲಿ ಬಂದು ಹೇಳ್ತಾರೆ, ಇಲ್ಲಿ ನೋಡಪ್ಪ ನೀನ್ ಏನಕ್ ನನ್ ಮೇಲೆ ಕೋಪ ಮಾಡ್ಕೊಂಡಿದ್ಯಾ, ಅನ್ನೋಸರವಾಗಿ ನನ್ ಮೇಲೆ ಕೋಪ ಮಾಡ್ಕೊಂಡು ನನ್ ಮೇಲೆ ಸೇಡ್ ತಿರ್ಸ್ಕೋಬೇಕು ಅಂತ ಅನ್ಕೊಳ್ತಾ ಇದ್ಯಾ, ಆದ್ರೆ ನಿಮ್ಮ ಅಪ್ಪ ಅಮ್ಮ ಸಾವ್ಗೆ ನಾನಲ್ಲ ಕಾರಣ. ಅವತ್ತು ಅಷ್ಟು ದೊಡ್ಡ ಬ್ರಿಡ್ಜ್ ಇಂದ ಬಿದ್ಮೇಲೆ ಕೂಡ ನೀ ಇತರ ಬದುಕಿದ್ಯಾ ಅಂತಂದ್ರೆ ಅದಕ್ಕೆಲ್ಲ ನೀನ್ ಸೇಡ್ ತಿರ್ಸ್ಕೋಬೇಕು ಅಂತ ಮನ್ಸಲ್ಲಿ ಇಟ್ಕೊಂಡಿದ್ಯಾ ನೋಡು, ಅದೇ ತಾನೇ ಕಾರಣ, ನನ್ಗೆ ಚೆನ್ನಾಗೆ ಗೊತ್ತು. ಬಟ್ ನೀನ್ ಸೇಡ್ ತಿರ್ಸ್ಕೋಬೇಕಾಗಿರೋದು ನನ್ ಮೇಲೆ ಅಲ್ಲ, ಆ ಜಿಯೋನ್ ಮೇಲೆ. ನೀನ್ ಸೆಲ್ ಒಳಗಡೆ ಇದ್ದಾನಲ್ಲ ಅವನ್ ಮೇಲೆ. ನಿಮ್ಮ ಅಪ್ಪ ಅಮ್ಮ ಸಾವ್ಗೆ ಕಾರಣ ಅವನು, ನಾನಲ್ಲ. ನೀನ್ ಏನ್ ಮಾಡ್ಬೇಕಂದ್ರು ಅವನ್ನ ಮಾಡ್ಕೋಬಹುದು, ಯಾಕಂದ್ರೆ ನೀನ್ ಪಕ್ಕದಲ್ಲೇ ಇರ್ತಾನೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ನಮ್ ಹೀರೋಗೆ ಸಕ್ಕ ಟೆನ್ಷನ್ ಆಗುತ್ತೆ, ಏನ್ ಒಬ್ಬೊಬ್ರು ಒಂದೊಂದ್ ಹೇಳ್ತಿದ್ದಾರೆ ಅಂತ. ಈಗ ಇನ್ನೊಂದ್ ಕಡೆ ಲೀ ಬಂದು ನಮ್ ಹೀರೋಯಿನ್ ಕರೆದು ಮಾತಾಡ್ತಾರೆ. ಲೀ ಹೇಳ್ತಾರೆ, ನನಗ್ ಗೊತ್ತು ಕಂಗ ಬ್ಲೂ ಪ್ರಿಂಟ್ ನ ತೆಗ್ದಿಲ್ಲ ಅಂತ, ನಾವ್ ಹೆಂಗಾದ್ರು ಮಾಡಿ ಅವನನ್ನ ಜೈಲಿಂದ ಹೊರಗಡೆ ಕರ್ಕೊಂಡ್ ಬರ್ಲೇಬೇಕು, ಅವ್ನು ಇನ್ನೋಸೆಂಟ್ ಅಂತ ನಾವು ಪ್ರೂವ್ ಮಾಡ್ಲೇಬೇಕು ಅಂದಾಗ ಹೀರೋಯಿನ್ ಹೇಳ್ತಾಳೆ, ನನ್ಗೂ ಚೆನ್ನಾಗೆ ಗೊತ್ತು ಹೀರೋಗೂ ಇದಕ್ಕೆ ಏನು ಸಂಬಂಧ ಇಲ್ಲ ಅಂತ, ಬೇಕಂತ ಯಾರೋ ಅವನನ್ನ ಫೇಮ್ ಮಾಡಿನೇ ಈ ತರ ಜೈಲ್ಗೆ ಹಾಕಿರೋದು, ಅವ್ರನ್ನ ಹೊರಗಡೆ ತಗೊಂಡ್ಬರೋದಕ್ಕೆ ಏನೇ ಒಂದು ಕಷ್ಟ ಆದ್ರೆ ಕೂಡ ನಾನು ಪಟ್ಟೆ ಪಡ್ತೀನಿ, ಅವ್ರನ್ನ ಹೊರಗಡೆ ತಂದೆ ತರ್ತೀನಿ ಅಂತ ಹೇಳಿದಾಗ ಲೀ ಹೇಳ್ತಾಳೆ, ಅದು ನಿನ್ ಕೈಯಲ್ಲಿ ಮಾತ್ರ ಸಾಧ್ಯ ಅಂತ. ಏನು ನನ್ ಕೈಯಲ್ಲಿ ಮಾತ್ರನಾ, ಏನ್ ಹೇಳ್ತಿದೀರಾ ಅಂದಾಗ, ಆ ಬ್ಲೂ ಪ್ರಿಂಟ್ ಒಂದು ನಮ್ ಹೀರೋ ಚಿಕ್ಕಪ್ಪ ಹತ್ರ ಇರ್ಬೇಕು, ಇಲ್ಲ ಅಂದ್ರೆ ಆಂಡ್ರೂ ಹತ್ರ ಇರ್ಬೇಕು, ಅವ್ರೊಬ್ರ ಹತ್ರದಿಂದ ನಾವು ಆ ಬ್ಲೂ ಪ್ರಿಂಟ್ ನ ಎತ್ಕೊಂಡ್ಬಿಟ್ರೆ ಕಂಗಗೆ ಏನು ಪ್ರಾಬ್ಲಮ್ ಆಗಲ್ಲ, ಅವನು ಆರಾಮಾಗಿ ಜೈಲಿಂದ ಹೊರಗಡೆ ಬರ್ಬೋದು ಅಂದಾಗ ಹೀರೋಯಿನ್ ಹೇಳ್ತಾಳೆ, ಹಂಗಾದ್ರೆ ಈ ಕೆಲ್ಸನ ನಾನೇ ಮಾಡ್ತೀನಿ, ಆ ಬ್ಲೂ ಪ್ರಿಂಟ್ ಎಲ್ಲಿದೆ ಏನು ಅಂತ ನಾನು ಹುಡುಕಿ ತಗೊಂಡ್ ಬರ್ತೀನಿ ಅಂತ ಇವಳು ಲೀ ಹತ್ರ ಮಾತಾಡ್ತಾಳೆ. ಅವಳ ಹತ್ರ ಹೇಳಿತಾರನೆ ಇವತ್ತೇ ಆ ಕೆಲ್ಸನ ಶುರು ಮಾಡ್ಕೊಂಡ್ಬಿಡ್ತಾಳೆ. ಅವತ್ತು ನೈಟ್ ಅವಳ ಆಫೀಸ್ಗೆ ಹೋಗ್ಬಿಟ್ಟು ಅಲ್ಲಿ ಆಂಡ್ರೂ ರೂಮ್ ಅಲ್ಲಿ ಎಲ್ಲ ಚೆಕ್ ಮಾಡ್ತಾ ಇರ್ತಾಳೆ, ಬ್ಲೂ ಪ್ರಿಂಟ್ ಎಲ್ಲಾದ್ರೂ ಸಿಗುತ್ತಾ ಅಂತ ಹೇಳಿ ಟಾರ್ಚ್ ಹಾಕೊಂಡು ಹುಡುಕ್ತಾ ಇರ್ತಾಳೆ. ಇವಳ ಹತ್ರ ಹುಡುಕ್ತಾ ಇರೋದನ್ನ ಆಂಡ್ರೂ ಕೂಡ ನೋಡ್ಬಿಡ್ತಾನೆ. ಬಟ್ ಅವ್ನ್ಗೆ ಅವಳ ಮೇಲೆ ಕೋಪ ಬರ್ತಾ ಇಲ್ಲ, ತುಂಬಾನೇ ಬೇಜಾರ್ ಮಾಡ್ಕೊಂತಾನೆ. ಇವಳೇನು ಅವನ್ಗೋಸ್ಕರ ಇಷ್ಟೆಲ್ಲ ಕಷ್ಟ ಪಡ್ತಿದ್ದಾಳೆ, ಇಷ್ಟೆಲ್ಲ ರಿಸ್ಕ್ ಎತ್ಕೊಂತ ಇದ್ದಾಳೆ, ಆದ್ರೆ ನನ್ ಬಗ್ಗೆ ಸ್ವಲ್ಪ ನೀವು ಯೋಚನೆ ಮಾಡ್ತಾ ಇಲ್ವೇ ಅಂತ ಬೇಜಾರ್ ಮಾಡ್ಕೊಂತಾನೆ. ಇನ್ನೊಂದ್ ಕಡೆ ಜೈಲಲ್ಲಿ ಇರೋ ನಮ್ ಹೀರೋನ ತೋರಿಸ್ತಾರೆ. ಜಿಯೋನ್ ಅಂತೂ ಸಕ್ಕ ಸಂತೋಷವಾಗಿ ಮಲಗಿರ್ತಾನೆ. ಪಕ್ಕದಲ್ಲೇ ನಮ್ ಹೀರೋಗೆ ಟಕ್ ಅಂತ ಕಂಡ್ಬಿಡ್ತಾನೆ. ಇವಾಗ ಕೋಪ ಎಲ್ಲ ಜಿಯೋನ್ ಮೇಲೆ ತಾನೆ ಇರೋದು, ಹಂಗೆ ಬೆಡ್ಶೀಟ್ ಹಾಕ್ಬಿಟ್ಟು ಸರಿಯಾಗಿ ಹೊಡೆದ್ಬಿಡ್ತಾನೆ. ಆಲ್ಮೋಸ್ಟ್ ಸಾಯಿಸೋ ತರ ಹೊರಟೋಗ್ತಾನೆ. ಜಿಯೋನ್ ಅಂತ ಅಯ್ಯೋ ನನ್ನ ಕಾಪಾಡಿ ಕಾಪಾಡಿ ಅಂತ ಕೂಗಾಡಿದ್ರಲ್ಲಿ ಪೊಲೀಸ್ ಅವರೆಲ್ಲ ಬಂದು ನಮ್ ಹೀರೋನ ಸರಿಯಾಗಿ ಹೊಡೆದು ಅವ್ರನ್ನ ಕರ್ಕೊಂಡೋಗಿ ಸಪರೇಟ್ ಆಗಿ ಒಂದ್ ಸೆಲ್ಗೆ ಹಾಕ್ಬಿಡ್ತಾರೆ. ಅಲ್ಲೂ ಅಷ್ಟೇ ಒಂದ್ ಮೂಲೆಯಲ್ಲಿ ಕುತ್ಕೊಂಡು ನಮ್ ಹೀರೋಗೆ ಸಕ್ಕ ಟೆನ್ಷನ್ ಆಗುತ್ತೆ. ಇವ್ರ ಮೇಲೆ ಹೆಂಗಾದ್ರೂ ಮಾಡಿ ಸೇಡ್ ತಿರ್ಸ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಇವಾಗ ಹಂಗೆ ಜಿಯೋನ್ ಬಂದು ವಾಶ್ರೂಮ್ಗೆ ಎದ್ದೋದ್ರೆ ಅಲ್ಲಿ ನಮ್ ಹೀರೋ ರೆಡಿಯಾಗಿ ನಿಂತಿರ್ತಾನೆ. ಮತ್ತೆ ಸಿಕ್ದ ನಿನ್ನ ಬಿಡಲ್ಲ ಕಣ ಅಂತ ಹೇಳಿ ಅವ್ನ ಹಂಗೆ ಸಾಯಿಸಕ್ಕೆ ಹೊರಟೋಗ್ತಾನೆ. ಇವನಂತೂ ಕೂಗಾಡ್ತಾ ಇರ್ತಾನೆ, ಅಯ್ಯೋ ನನ್ನ ಕಾಪಾಡಿ ಕಾಪಾಡಿ ಅಂತ. ಆದ್ರೆ ಟಕ್ಕಂತ ಇವಾಗ ಎಚ್ಚರ ಆಗುತ್ತೆ, ನೋಡಿ ಇವಾಗ ಬಂದಿರೋದೆಲ್ಲ ಅವ್ನಿಗೆ ಕನ್ಸು. ಅಪ್ಪಾಡಿ ಇದು ಕನ್ಸ, ದಯವಿಟ್ಟು ಅವ್ನ ಮಾತ್ರ ನನ್ ಸೆಲ್ಲಲ್ಲಿ ಹಾಕ್ಬಿಡ್ಬೇಡಿ, ಅವ್ನ ನಮ್ ಸೆಲ್ಗ್ ಬೇಡ, ಅವ್ನ ನೆನ್ಸ್ಕೊಂಡ್ರೆ ನನಗ್ ಭಯ ಆಗುತ್ತೆ. ಜಿಯೋನ್ ಹೇಳ್ತಾ ಇರ್ಬೇಕಾದ್ರೇನೆ ನಮ್ ಹೀರೋನ ಮತ್ತೆ ಕರ್ಕೊಂಬಂದ್ ಅದೇ ಸೆಲ್ಗೆ ಹಾಕ್ತಾರೆ. ಜಿಯೋನ್ಗೆ ಸಖತ್ ಭಯ ಆಗುತ್ತೆ. ಅಯ್ಯೋ ಇವನ್ನ ಮತ್ತೆ ನನ್ ಸೆಲ್ಗೆ ಹಾಕಿದ್ರೆ ಹಂಗಾದ್ರೆ ನನ್ನಾದ್ರೂ ಆಚೆ ಕಡೆ ಬಿಟ್ಬಿಡಿ, ನನ್ನ ಬೇರೆ ಸೆಲ್ಗೆ ಹಾಕಿ, ನಾನು ಇವನ್ ಜೊತೆ ಇರಲ್ಲ, ಇವನೊಂದು ರಾಕ್ಷಸ ಅಂತ ಹೇಳಿ ಕೂಗಾಡ್ತಾ ಇರ್ತಾನೆ. ಆದ್ರೆ ನಮ್ ಹೀರೋ ಏನು ಮಾತಾಡಲ್ಲ, ಅವ್ನ್ ಪಾಡ್ಗೊಂದ್ ಸೆಲ್ ಒಳಗಡೆ ಬಂದು ಸೈಲೆಂಟ್ ಆಗಿ ಹೋಗಿ ಒಂದ್ ಜಾಗದಲ್ಲಿ ಮಲ್ಕೊಂಡ್ಬಿಡ್ತಾನೆ. ಜಿಯೋನ್ಗಂತೂ ಒಂದ್ ಕಡೆ ಭಯ, ಇದೇನಪ್ಪ ಇವ್ನ ಇಷ್ಟು ಸೈಲೆಂಟ್ ಆಗಿದ್ರೇನೆ ಭಯ ಆಗುತ್ತಲ್ಲ ಅಂತ. ಇವಾಗ ಹಂಗೆ ನೈಟ್ ಎಲ್ಲರೂ ಮಲಗಿರ್ಬೇಕಾದ್ರೆ ನಮ್ ಹೀರೋ ಸುಮ್ನೆ ಇರ್ತಾನ. ನಮ್ ಹೀರೋ ಮತ್ತೆ ಈಗ ಶಾರ್ಪ್ ಆಗಿರೋ ಯಾವ್ದೋ ಒಂದು ಕತ್ತಿ ತರ ಒಂದ್ ಐಟಮ್ ನ ಎತ್ಕೊಂಡು ಹೋಗಿ ಅವ್ನ್ ಕತ್ತಿಗೆ ಇಟ್ಬಿಡ್ತಾರೆ. ಅವ್ರಿಗೆ ಸಖತ್ ಭಯ ಆಗುತ್ತೆ. ಪ್ಲೀಸ್ ನನ್ನ ಬಿಟ್ಬಿಡು, ನನ್ನ ಯಾಕೆ ನೀನ್ ಸಾಯ್ಸಕ್ ಪ್ರಯತ್ನ ಪಡ್ತಾ ಇದೀಯ, ನಾನೇನು ತಪ್ಪು ಮಾಡಿಲ್ಲ ಅಂತ ಹೇಳಿದಾಗ ಹೀರೋ ಹೇಳ್ತಾನೆ, ಏಯ್ ಕರೆಕ್ಟ್ ಆಗಿ ನನ್ನ ನೋಡು, ನಾನ್ ಯಾರಂತ ನಿನ್ ಗೊತ್ತಾಗ್ತಾ ಇಲ್ವಾ, ಆ ಕಣ್ಣು ಕಾಣಿಸ್ತಿರೋ ಹೀರೋ ನಾನೇ, ನಾ ಅಪ್ಪ ಅಮ್ಮ ಸಾವ್ಗೆ ಕಾರಣ ಆಗಿರೋರ್ನ ಯಾರನ್ನೂ ನಾನ್ ಬಿಡೋದಿಲ್ಲ, ಎಲ್ಲರನ್ನೂ ಸಾಯಿಸ್ಬಿಡ್ತೀನಿ ಅಂದಾಗ ಜಿಯೋನ್ ಹೇಳ್ತಾನೆ, ಇಲ್ಲಿ ನೋಡು ನನ್ನ ಕೊಲೆ ಮಾಡೋದ್ರಿಂದ ನಿನ್ಗೆಲ್ಲ ಸ್ಟಾಪ್ ಆಗ್ಬಿಡೋದಿಲ್ಲ, ಅಷ್ಟೆಲ್ಲ ನೀನ್ ಜೀವನ ಪರ್ಯಂತ ನೀನ್ ಜೈಲಲ್ಲೇ ಇದ್ಬಿಡ್ತೀಯಾ. ಆ ನಿಮ್ ಚಿಕ್ಕಪ್ಪ ಇದಾನಲ್ಲ ಅವ್ನ್ ತಪ್ಪಿಸ್ಕೊಂಡ್ಬಿಡ್ತಾನೆ, ಇನ್ ಸ್ವಲ್ಪ ದಿನದಲ್ಲಿ ನಿಮ್ಮ ಅಪ್ಪ ಅಮ್ಮ ಸಾವ್ಗೆ ಕಾರಣ ಯಾರು ಅಂತ ನಿನಗೆ ಗೊತ್ತಾಗುತ್ತೆ, ಆಮೇಲೆ ನೀನೇ ಫೀಲ್ ಮಾಡ್ತೀಯ ಅಂದಾಗ ನಮ್ ಹೀರೋ ಇವಾಗ ಸ್ವಲ್ಪ ಯೋಚನೆ ಮಾಡ್ತಾನೆ. ಇವನನ್ನ ಇದಕ್ಕೂ ಮುಂಚೆ ಕೊಲೆ ಪ್ರಯತ್ನ ಮಾಡಿದ್ದಕ್ಕೆ ಬೇರೆ ಸೆಲ್ಗ ಹಾಕಿದ್ದು, ಮತ್ತೇನಕ್ಕೆ ನನ್ನ ಕರ್ಕೊಂಡ್ ಬಂದ್ ಇದೇ ಸೆಲ್ ಹಾಕಿದ್ರು, ಹಂಗಾದ್ರೆ ಇದೆಲ್ಲ ನಮ್ ಚಿಕ್ಕಪ್ಪ ಮಾಡ್ತಿರೋ ಪ್ಲಾನ್ ಏನ ಅಂತ ಯೋಚನೆ ಮಾಡ್ತಾನೆ. ಜಿಯೋನ್ ಹೇಳ್ತಾನೆ, ನಿಜವಾಗ್ಲೂ ಇದೆಲ್ಲ ನಿಮ್ ಚಿಕ್ಕಪ್ಪ ಮಾಡ್ತಾ ಇರೋ ಪ್ಲಾನ್, ನನ್ ಬಗ್ಗೆ ಕೂಡ ಅವನೇ ತರ ನಿನ್ ಹತ್ರ ಹೇಳಿದ್ದು, ನಮ್ ಇಬ್ಬರ ಬಗ್ಗೆನು ಒಬ್ರಿಗೊಬ್ರು ಹೊಡ್ಕೋಬೇಕಂತಾನೆ ಅವ್ನ ಈ ತರ ಹೇಳ್ತಾ ಇರೋದು, ನಿಜ ಎಲ್ಲ ನಿನ್ಗೆ ಗೊತ್ತಾಗುತ್ತೆ ಅಂತ ಹೇಳಿದಾಗ ನಮ್ ಹೀರೋ ಇವಾಗ ಯೋಚನೆ ಮಾಡ್ತಾನೆ, ಇವರೆಲ್ಲ ಒಂದ್ ರೂಟಲ್ಲಿ ಹೋದ್ರೆ ನಾನೇ ಒಂದ್ ರೂಟಲ್ಲಿ ಹೋಗ್ಬೇಕಲ್ಲ ಅಂತ. ಈಗ ನಮ್ ಹೀರೋ ಒಂದು ಪ್ಲಾನ್ ಮಾಡಿ, ಆ ಬ್ಲೂ ಪ್ರಿಂಟ್ ನನ್ನ ಹತ್ರನೇ ಇದೆ, ಏನು ಆ ಬ್ಲೂ ಪ್ರಿಂಟ್ ನಿನ್ನ ಹತ್ರ ಇದೆಯಾ ಅಂದಾಗ, ಹೌದು ನನ್ನ ಹತ್ರನೇ ಇದೆ, ಇನ್ ಸುಮ್ನೆ ನಾನ್ ಆ
ಸೈಂಟಿಸ್ಟ್ ನ ಕೊಲೆ ಮಾಡ್ಬಿಡ್ತೀನ, ಅವನ ಕೊಲೆ ಮಾಡ್ಬಿಟ್ಟೆ ಬ್ಲೂ ಪ್ರಿಂಟ್ ನನ್ನ ಹತ್ರ ಇಟ್ಕೊಂಡಿರೋದು. ಹಂಗಾದ್ರೆ ಇನ್ ಸ್ವಲ್ಪ ದಿನದಲ್ಲೇ ನಾನು ಜೈಲಿಂದ ಹೊರಗಡೆ ಹೋಗ್ತಾ ಇದೀನಿ. ಆ ಬ್ಲೂ ಪ್ರಿಂಟ್ ಎಲ್ಲಿದೆ ಏನು ಅಂತ ನನ್ಗೆ ಹೇಳು, ನಾನು ಅದನ್ನ ಯೂಸ್ ಮಾಡಿ ನಿನ್ನ ಕೂಡ ಜೈಲಿಂದ ಹೊರಗಡೆ ಕರ್ಕೊಂಡ್ ಬಂದ್ಬಿಡ್ತೀನಿ. ಅದನ್ನ ಮಾತ್ರ ನನಗೆ ಕೈ ಕೊಡು ಅಂತ ಜಿಯಾನ್ ಕೇಳಿದಾಗ ಹೀರೋ ಹೇಳ್ತಾನೆ, ಏನು ಇನ್ ಸ್ವಲ್ಪ ದಿನದಲ್ಲಿ ನೀನ್ ಜೈಲಿಂದ ಹೊರಗಡೆ ಹೋಗ್ತೀಯಾ, ಹಂಗಾದ್ರೆ ನನ್ನ ಕೂಡ ನೀನ್ ಹೊರಗಡೆ ಕರ್ಕೊಂಡು ಹೋಗು ಅಂದಾಗ, ನಿನ್ನ ಹೆಂಗ್ ಕರ್ಕೊಂಡು ಹೋಗಕ್ಕಾಗುತ್ತೆ, ಅದೆಲ್ಲ ಸ್ವಲ್ಪ ರಿಸ್ಕ್, ಆದ್ರೆ ಯಾವ್ದು ಪರೋಲ್ ನಿನ್ನ ಏನಾದ್ರೂ ಹೊರಗಡೆ ಕರ್ಕೊಂಡ್ ಬರಕ್ ಆಗತ್ತಾ ಅಂತ ನಾನು ಟ್ರೈ ಮಾಡ್ತೀನಿ ಅಂದಾಗ ನಮ್ ಹೀರೋ ಹೇಳ್ತಾನೆ, ಸರಿ ಸರಿ ಹಂಗಾದ್ರೆ ಬ್ಲೂ ಪ್ರಿಂಟ್ ಎಲ್ಲಿದೆ ಏನು ಅಂತ ನನ್ನ ಹತ್ರ ಹೇಳ್ಬೇಕಂದ್ರೆ ಫಸ್ಟ್ ನನ್ನನ್ನ ನೀನ್ ಹೊರಗಡೆ ಕರ್ಕೊಂಡ್ ಬರ್ಬೇಕು, ಆಮೇಲೆ ನಾನು ನಿನ್ಗ ಬ್ಲೂ ಪ್ರಿಂಟ್ ಕೊಡೋದು ಅಂತ ಹೇಳಿದಾಗ ಆ ಜಿಯಾನ್ ಕೂಡ ಸರಿ ಸರಿ ಆಯ್ತು ಆಯ್ತು ಅಂತ ಹೇಳ್ತಾನೆ. ಇವಾಗ ಹಂಗೆ ಇನ್ನೊಂದ್ ಕಡೆ ರಾವನ್ ಮತ್ತೆ ಆ ರಾವನ್ ಕೆಲಸ ಮಾಡ್ತಾ ಇರ್ತಾಳಲ್ಲ, ಬಾಸ್ ನ ತೋರಿಸ್ತಾರೆ. ಅವರಿಬ್ರು ಮಾತಾಡ್ತಾ ಇರ್ಬೇಕಾದ್ರೆ ಆ ಬಾಸ್ ಹೇಳ್ತಾನೆ, ಎಲ್ಲಾ ಕಡೆನೂ ಆ ಬ್ಲೂ ಪ್ರಿಂಟ್ ಬಗ್ಗೆನೆ ಮಾತಾಡ್ತಾ ಇದಾರೆ, ಅದೆಲ್ಲಿ ಏನು ಅಂತ ನಾವ್ ಕಂಡಿಡಿದ್ರೆ ನಮಗೂ ಪ್ರಾಫಿಟ್ ಇದೆ, ಸೊ ಅದ್ ಬಂದು ಆ ಕಾಂಗ್ ಹತ್ರನೇ ಇದೆ ಅಂತ ಎಲ್ಲ ಮಾತಾಡ್ಕೊಳ್ತಾ ಇದಾರೆ, ಅದ್ ಹೆಂಗಾದ್ರೂ ನಮ್ ಕೈಗೆ ಬರ್ಬೇಕು ಅಂತ ಹೇಳಿದಾಗ ರಾವನ್ ಹೇಳ್ತಾಳೆ, ನನಗ್ ಗೊತ್ತಿರೋಂಗೆ ಅದು ಕಾಂಗ್ ಹತ್ರ ಇರೋದಿಲ್ಲ, ಅದ್ರಲ್ಲೂ ಅವ್ನ ಇತರ ಕೆಲಸ ಎಲ್ಲ ಮಾಡ್ತಾನೆ ಅಂತಂದ್ರೆ ನಂಬಕ್ಕೆ ಆಗಲ್ಲ, ಅವನ ಹತ್ರ ಮಾಡೋನು ಅಲ್ಲ ಅಂತ ಹೇಳ್ತಾರೆ. ಆದ್ರೆ ಅಪ್ಪ ಅದೆಲ್ಲ ಕೇಳೋತರ ಇಲ್ಲ, ಇಲ್ಲೋಡು ಅವನ ಹತ್ರ ಇದ್ಯಾ ಇಲ್ವಾ ಅನ್ನೋದೆಲ್ಲ ಸೆಕೆಂಡರಿ, ಬಟ್ ಅವನ ಹತ್ರ ಇದ್ರೆ ಅದ್ ನಮಗ್ ಬೇಕೇ ಬೇಕು. ಇವಾಗ ಅವನನ್ನ ನಾವ್ ಹೆಂಗಾದ್ರೂ ಕಷ್ಟಪಟ್ಟು ಜೈಲಿಂದ ಹೊರಗಡೆ ಕರ್ಕೊಂಡ್ ಬಂದ್ಬಿಡೋಣ, ನಮಗ್ ಬೇಕಾಗಿರೋ ಬ್ಲೂ ಪ್ರಿಂಟ್ ಸಿಕ್ಕದ್ಮೇಲೆ ಅವ್ನ್ ಮತ್ತೆ ಜೈಲ್ಗಾದ್ರೂ ಹೋಗ್ಲಿ ಏನಾದ್ರೂ ಆಗ್ಲಿ ನಮ್ಗೇನು ಅಂದಾಗ ರಾವನ್ಗೆ ಸ್ವಲ್ಪ ಬೇಜಾರಾಗುತ್ತೆ. ಅವಳಿಗೆ ಹೀರೋಗೆ ಮೋಸ ಮಾಡೋದು ಇಷ್ಟ ಆಗಲ್ಲ, ಬಟ್ ಏನು ಮಾಡಕ್ಕಾಗಲ್ವಲ್ಲ, ಬಾಸ್ ಹೇಳೋ ಕೆಲಸ ಇವಳು ಮಾಡ್ಲೇಬೇಕು. ಇವ್ರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೇನೆ ಆ ಸೋಡಾ ಬುಟ್ಟಿ ಬಾಸ್ಗೆ ಯಾರೋ ಕಾಲ್ ಮಾಡ್ತಾರೆ. ಅದಾದ್ಮೇಲೆ ಅವ್ನ್ ಬಂದು ಒಬ್ಬರನ್ನ ಮೀಟ್ ಮಾಡಕ್ ಹೋಗ್ತಾನೆ, ಬೇರೆ ಯಾರನ್ನೂ ಅಲ್ಲ, ಅಲ್ಲಿ ಮತ್ತೆ ಅವ್ರ ಅಸಿಸ್ಟೆಂಟ್ ಇಬ್ರು ಕೆಲಸ ಮಾಡ್ತಾ ಇರ್ತಾರಲ್ಲ, ಒಬ್ಬ ಬಾಸ್ ಅಂತ ಹೇಳಿದ್ವಲ್ಲ ದೊಡ್ಡ ಬಾಸ್, ಅವನನ್ನ ಮೀಟ್ ಮಾಡಕ್ಕೆ ಹೋಗ್ತಾ ಇರೋದು. ಇನ್ನು ಹೇಳ್ಬೇಕಂದ್ರೆ ಅವ್ನ್ ಕೆಳಗಡೆನೆ ಇವ್ನ್ ಕೆಲಸ ಮಾಡ್ತಾ ಇರೋದು. ಆ ಬಾಸ್ ಹೇಳ್ತಾನೆ, ಏನಪ್ಪಾ ನಿನ್ನ ನೋಡಿ 3 ವರ್ಷ ಆಯ್ತು, ಮತ್ತೆ ಇವಾಗ ನೀನು ಹೆಲ್ಪ್ ಮಾಡ್ಬೇಕಾಗಿರೋ ಸಮಯ ಬಂದಿದೆ ಅಂತ ಹೇಳ್ತಾನೆ. ಏನಂತ ನೋಡಿದ್ರೆ ಆ ಕಂಗನ್ ಹೆಂಗಾದ್ರೂ ಮಾಡಿ ನೀವು ಜೈಲಿಂದ ಹೊರಗಡೆ ತಗೊಂಡ್ಬರ್ಬೇಕು, ಅದು ತುಂಬಾನೇ ಈಸಿ ಆದ ಕೆಲಸ, ಆ ಬ್ಲೂ ಪ್ರಿಂಟ್ ನನಗ್ ಬೇಕು, ಅವನ್ನ ಸಾಯಿಸಿ ಆದ್ರೂ ನಿನ್ನ ಬ್ಲೂ ಪ್ರಿಂಟ್ ನ ತಗೊಂಬಂದ್ ಕೊಡು ಅಂದಾಗ ಆ ಸೋಡಾ ಬುಡ್ಡಿ ಆಫೀಸರ್ ಹೇಳ್ತಾನೆ, ಅದಕ್ಕೆಲ್ಲ ಕರೆಕ್ಟ್ ಆಗಿ ಒಂದು ಏಜೆಂಟ್ ನನ್ನ ಹತ್ರ ಇದ್ದಾಳೆ, ಅವಳನ್ನ ಯೂಸ್ ಮಾಡ್ಕೊಂಡು ನಾನು ಹೆಂಗಾದ್ರೂ ಮಾಡಿ ಆ ಬ್ಲೂ ಪ್ರಿಂಟ್ ನ ತಂದ್ಕೊಡ್ತೀನಿ ಅಂತ ಹೇಳಿದಾಗ ಬಾಸ್ ಕೂಡ ಸರಿ ಆಯ್ತು ಅಂತ ಹೇಳ್ತಾರೆ. ಇವಾಗ ಹಂಗೆ ಮತ್ತೆ ಜೈಲಲ್ಲಿ ತೋರಿಸಿದ್ರೆ ಆ ಜಿಯಾನ್ ಕಡೆಯವ್ರಿಗೆಲ್ಲಾನು ಊಟ ಬಂದಿರುತ್ತೆ. ಜಿಯಾನ್ಗೆ ಅವ್ರ ಕಡೆಯವ್ರಿಗೆಲ್ಲ ಯಾವಾಗೂ ಸ್ಪೆಷಲ್ ಊಟನೇ ಬರೋದು, ಇವತ್ತೇನೋ ವೆಜ್ ಬಂದ್ಬಿಟ್ಟಿರುತ್ತೆ, ಅದನ್ನ ಊಟ ಗ್ಯಾಂಗ್ಸ್ಟರ್ ಅಂತ ಇರ್ತಾನೆ, ಏನೋ ಇವತ್ತು ವೆಜ್ ಊಟನಾ, ನನಗ್ ವೆಜ್ ಎಲ್ಲ ಬೇಡಪ್ಪ ನನಗೆ ನಾನ್ ವೆಜ್ ಬೇಕು ಅಂತ ಅವ್ರವ್ರೆ ಹಂಗೆ ಜಗಳ ಮಾಡ್ಕೊಂಡು ಕೂಗಾಡ್ತಾ ಇದ್ರೆ ನಮ್ ಹೀರೋ ಏನು ಮಾತಾಡದೆ ಸೈಲೆಂಟ್ ಆಗಿ ಸೈಡ್ ಅಲ್ಲಿ ಕೂತಿರ್ತಾನೆ. ಆಗ ಪೊಲೀಸ್ ಅವ್ರು ಬಂದ್ಬಿಟ್ಟು ಅವ್ನ ಕೈಗೆ ಒಂದು ಬೈಬಲ್ ಕೊಡ್ತಾರೆ, ನೋಡಪ್ಪ ನಿಮ್ ಕಡೆಯವ್ರು ಬಂದು ಬೈಬಲ್ ಕೊಟ್ಬಿಟ್ಟು ಹೋದ್ರು ಅಂತ. ನಮ್ ಹೀರೋ ಕೂಡ ಅದನ್ನ ಒಂದೊಂದ್ ಪೇಜ್ ಆಗಿ ತಿರುಗಿಸ್ತಾ ಇರ್ಬೇಕಾದ್ರೆ ಜಿಯಾನ್ ಹೇಳ್ತಾನೆ, ಓಹೋ ನಿನ್ನಲ್ಲಿ ಈ ಆಂಗಲ್ ಬೇರೆ ಇದೆಯಾ, ಭಕ್ತಿ ಜಾಸ್ತಿ ಅಂತ ಕಾಣಿಸುತ್ತೆ, ಬೈಬಲ್ ಎಲ್ಲ ಓದ್ತಾ ಇದೆಯಾ ಅಂದಾಗ ನಮ್ ಹೀರೋ ಏನು ಮಾತಾಡಲ್ಲ. ಅವ್ನ್ ಪಾಡ್ಗೊಂಡ್ ಪೇಪರ್ ಎಲ್ಲ ತಿರುಗಿಸಿದಾಗ ಅದ್ರಲ್ಲಿ ಒಂದು ಸೀಕ್ರೆಟ್ ಮೆಸೇಜ್ ಇರೋದನ್ನ ಗಮನಿಸ್ತಾನೆ. ಇವನ್ಗೋಸ್ಕರನೇ ಯಾರೋ ಅದನ್ನ ಕಳ್ಸಿರೋದು ಅಂತ ಅವ್ನಿಗೆ ಅರ್ಥ ಆಗುತ್ತೆ. ಅದಾದ್ಮೇಲೆ ಎಲ್ಲರೂ ಹೊರಗಡೆ ಅವ್ರವ್ರ ಕೆಲಸ ಮಾಡ್ಕೊಳ್ತಾ ಇರ್ಬೇಕಾದ್ರೆ ಅಲ್ಲಿ ವಯಸ್ಸಾಗಿರೋ ತಾತ ಬಂದು ಬಟ್ಟೆ ಎಲ್ಲ ಏನೋ ಎತ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಹಂಗೆ ಕಾಲ್ ಎಡ್ವಿ ಪಾಪ ಕೆಳಗಡೆ ಬಿದ್ಬಿಡ್ತಾರೆ. ಇದನ್ನ ನೋಡ್ಬಿಟ್ಟು ಹೀರೋ ಅಯ್ಯೋ ಕೆಳಗಡೆ ಬಿದ್ಬಿಟ್ರ ಏನಾದ್ರು ಏಟ್ ಆಯ್ತಾ ಅಂತ ಹೇಳಿ ಅವ್ರು ನಂಗೆ ಮಾತಾಡ್ಕೊಂಡ ಬಟ್ಟೆನೆಲ್ಲ ಎತ್ತಾ ಇರ್ಬೇಕಾದ್ರೆ ಈ ತಾತ ವಿಲನ್ ತಾತ ಅಂತ ಕಾಣಿಸುತ್ತೆ. ಹಿಂದ್ಗಡೆಯಿಂದ ಕತ್ತಿ ಎತ್ತಿದವರು ನಮ್ ಹೀರೋ ಹೊಟ್ಟೆಗೆ ಚುಚ್ಚೇ ಬಿಟ್ರು. ನಮ್ ಹೀರೋಗೆ ಏನ್ ಅರ್ಥ ಆಗ್ತಲ್ಲ, ಯಾಕೆ ಈ ತರ ಚುಚ್ಚಿದ್ರು ಅಂತ ಶಾಕಿಂಗ್ ಅಲ್ಲಿ ನೋಡ್ತಾ ಇರ್ತಾನೆ. ಇಲ್ಲಿಗೆ ಎಪಿಸೋಡ್ ಮುಗಿತಾ ಇದೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಅಲ್ವಾ, ಸ್ಟೋರಿ ಎಲ್ಲಿಂದ ಎಲ್ಲಿಗೋ ಹೋಗ್ತಾ ಇದೆ, ಬಟ್ ಒಂದೊಂದ್ ಎಪಿಸೋಡ್ ಕೂಡ ತುಂಬಾನೇ ಥ್ರಿಲ್ಲಿಂಗ್ ಆಗಿ ಮುಗಿಸಿರ್ತಾರೆ. ನೀವೆಲ್ಲ ಕೂಡ ಎಂಜಾಯ್ ಮಾಡ್ತಾ ಇದೀರಾ ಅಂತ ಅನ್ಕೊಂಡಿದೀನಿ. ಇದೇ ತರ ಎಪಿಸೋಡ್ಸ್ ನ ಕಂಟಿನ್ಯೂಸ್ ಆಗಿ ನೋಡ್ಬೇಕಂದ್ರೆ ನಮ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತೆ ನಿಮ್ಮನ್ನ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.